हर ओं तत्सत्परब्रह्मणे नमः। शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ನಿನ್ನೆಯ ಪ್ರವಚನದಲ್ಲಿ ಯಂ ಹೀನ ವ್ಯಥಯಂತೆ ತೇ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ತಾಯ ಕಲ್ಪತೆ ಅನ್ನುವ ಶ್ಲೋಕದ ಹಾಗೂ ಭಾಷ್ಯದ ಅರ್ಥವನ್ನು ನೋಡಿಕೊಂಡು ಬಂದಿದ್ದೇವೆ. ಸುಖ ದುಃಖಾದಿಗಳು ಯಾವನನ್ನು ಅಲುಗಾಡಿಸುವುದಿಲ್ಲವೋ, ಯಾವನ ಆತ್ಮಜ್ಞಾನ ನಿಷ್ಠೆಯು ದೃಢವಾಗಿದೆಯೋ ಆತನು ಸುಖ ದುಃಖಗಳನ್ನು ಸಹಜವಾಗಿ ಸಮಾನವಾಗಿ ಕಂಡುಕೊಳ್ಳುತ್ತಾನೆ. ಅವನು ಮೋಕ್ಷವನ್ನು ಪಡೆಯುವುದಕ್ಕೆ ಅಧಿಕಾರಿಯಾಗುತ್ತಾನೆ ಎನ್ನುವಂತಹ ವಿಷಯವನ್ನು ಹಿಂದಿನ ಶ್ಲೋಕದಲ್ಲಿಯೂ ಭಾಷ್ಯದಲ್ಲಿಯೂ ತಿಳಿದುಕೊಂಡು ಬಂದಿದ್ದೇವೆ. ಈಗ ಅದರ ಮುಂದಿನ ಶ್ಲೋಕ, ಅದಕ್ಕೆ ಆರಂಭಕ್ಕೆ ಬರೀತಾರೆ ಭಾಷ್ಯಕಾರರು. ಇತಶ್ಚ ಶೋಕಮೋಹವು ಅಕೃತ್ವ ಶೀತೋಷ್ಣಾದಿ ಸಹನಂ ಯುಕ್ತಂ ಯಸ್ಮಾತ್. ಇತಶ್ಚ ಈ ಕಾರಣದಿಂದಲೂ, ಮುಂದೆ ಹೇಳುವ ಅಭಿಪ್ರಾಯದಿಂದಲೂ, ಶೋಕಮೋಹವು ಅಕೃತ್ವ ಶೋಕಮೋಹಗಳನ್ನು ಮಾಡದೆ ಶೀತೋಷ್ಣಾದಿ ಸಹನಂ ಯುಕ್ತಂ ಶೀತ ಉಷ್ಣಾದಿ ದ್ವಂದ್ವವನ್ನು ಸಹಿಸಿಕೊಳ್ಳುವುದು ಯೋಗ್ಯವಾಗಿದೆ. ಯಸ್ಮಾತ್ ಯಾಕಂದರೆ ಹೇಳ್ತಾರೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸದಃ ಉಭಯೋರಪಿ ದೃಷ್ಟೋಂತಸ್ತ್ವನಯೋಸ್ತತ್ವದರ್ಶಿಭಿಃ. ಪದಚ್ಛೇದ. ನ ಅಸತಃ ವಿದ್ಯತೆ ಭಾವಃ ನ ಅಭಾವಃ ವಿದ್ಯತೆ ಸತಃ ಉಭಯೋಃ ಅಪಿ ದೃಷ್ಟಃ ತು ಅಂತಃ ಅನಯೋಃ ತತ್ವದರ್ಶಿಭಿಃ. ನ ಅಸತಃ ವಿದ್ಯತೆ ಭಾವಃ. ಅಸತಃ ಯಾವುದು ಅಸತ್ ಪದಾರ್ಥವಾಗಿದೆಯೋ, ಭಾವ ಇರುವಿಕೆಯು ನ ವಿದ್ಯತೆ ಅದಕ್ಕೆ ಇಲ್ಲ. ಅರ್ಥಾತ್ ಅಸತ್ ಪದಾರ್ಥಕ್ಕೆ ಇರುವಿಕೆ ಎಂಬುದು ಇಲ್ಲವೇ ಇಲ್ಲ. ಹಾಗೆಯೇ ಸತಃ ಅಭಾವ ನ ವಿದ್ಯತೆ ಸತ್ಪದಾರ್ಥಕ್ಕೆ ಇಲ್ಲದಿರುವಿಕೆ ಎಂಬುದು ಇಲ್ಲ. ಅದು ಯಾವಾಗಲೂ ಇರುವಂಥದ್ದು. ಅಸತ್ ಪದಾರ್ಥ ಯಾವಾಗಲೂ ಇಲ್ಲದೆ ಇರುವಂಥದ್ದು. ಇದು ಪೂರ್ವಾರ್ಥ. ಉತ್ತರಾರ್ಧದಲ್ಲಿ ಹೇಳ್ತಾರೆ, ಉಭಯೋ ಅಪಿ ದೃಷ್ಟಃ ಅಂತಃ ತು ಅನಯೋ ತತ್ವದರ್ಶಿಭಿಃ. ತು ಆದರೆ ತತ್ವದರ್ಶಿಭಿಃ ಯಾರು ತತ್ವದರ್ಶಿಗಳಾಗಿದ್ದಾರೆಯೋ, ಆತ್ಮನ ಯಾಥಾತ್ಮ್ಯವನ್ನು ತಿಳಿದುಕೊಂಡಿದ್ದಾರೆಯೋ, ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆಯೋ ಅವರು ಉಭಯೋ ಅನಯೋ, ಸತ್ ಹಾಗೂ ಅಸತ್ ಎರಡು ಪದಾರ್ಥಗಳಿದಾವೆ. ಉಭಯೋ ಅನಯೋ ಅಂತಃ ದೃಷ್ಟಃ ಅದರ ಯಾಥಾತ್ಮ್ಯವನ್ನು ತಿಳಿದುಕೊಂಡಿದ್ದಾರೆ. ಸದ್ರೂಪ ಅಂದ್ರೇನು ಹಾಗೂ ಅಸದ್ರೂಪ ಅಂದ್ರೇನು ಅನ್ನುವ ಎರಡು ಪದಾರ್ಥಗಳ ಯಾಥಾತ್ಮ್ಯವನ್ನು ಅಂದ್ರೆ ಸರಿಯಾದ ರೂಪವನ್ನು ತಿಳಿದುಕೊಂಡಿದ್ದಾರೆ. ಅರ್ಥಾತ್ ಅಸತ್ ಪದಾರ್ಥಕ್ಕೆ ಇರುವಿಕೆ ಇಲ್ಲ, ಸತ್ಪದಾರ್ಥಕ್ಕೆ ಯಾವಾಗಲೂ ಇರುವಿಕೆ ಇದೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ. ಇದು ಶಬ್ದಾರ್ಥ. ಭಾಷ್ಯವನ್ನು ನೋಡೋಣ. ವಿಸ್ತಾರವಾದ ಭಾಷೆ ಇದೆ ಇದಕ್ಕೆ. ನ ಅಸತಃ ಅವಿದ್ಯಮಾನಸ್ಯ ಶೀತೋಷ್ಣಾದೇಃ ಸಕಾರಣಸ್ಯ ನ ವಿದ್ಯತೆ ನಾಸ್ತಿ ಭಾವಃ ಭವನಂ ಅಸ್ತಿತ. ನಾಸತಃ ಅನ್ನೋದಕ್ಕೆ ಬಿಡಿಸಿದ್ರು. ನ ಅಸತಃ ಶ್ಲೋಕದಲ್ಲಿರುವ ಶಬ್ದವೇ. ಅವಿದ್ಯಮಾನಸ್ಯ ಇಲ್ಲದೆ ಇರುವ, ಶೀತೋಷ್ಣಾದೇಃ ಅಂದರೆ ಭ್ರಾಂತಿಯಿಂದ ತೋರತಕ್ಕಂಥವುಗಳು ಅಂತ. ಇಲ್ಲದೆ ಇರುವ ಶೀತೋಷ್ಣಾದೇಃ ಭ್ರಾಂತ್ಯಾತ್ಮಕವಾಗಿ ತೋರ್ತಕ್ಕಂತಹ, ಸಕಾರಣಸ್ಯ ಶೀತೋಷ್ಣಾದೇಃ ಸಕಾರಣಸ್ಯ ಕಾರಣ ಸಹಿತವಾಗಿರುವ ಶೀತೋಷ್ಣಾದಿಗಳಿಗೆ ನ ವಿದ್ಯತೆ ಭಾವ ನಾಸ್ತಿ. ಭಾವ ನಾಸ್ತಿ ನ ವಿದ್ಯತೆ ನಾಸ್ತಿ ಭಾವ. ಭವನಂ ಇರುವಿಕೆ ಎಂಬುದು ಅವಕ್ಕೆ ಇಲ್ಲವೇ ಇಲ್ಲ. ಭವನಂ ನಾಮ ಅಸ್ತಿತ, ಇರುವಿಕೆ ಎಂಬುದು ಇಲ್ಲವೇ ಇಲ್ಲ. ಯಾವುಗಳಿಗೆ? ಶೀತೋಷ್ಣಾದಿ ದ್ವಂದ್ವಗಳಿಗೆ ಇರುವಿಕೆ ಎಂಬುದು ಇಲ್ಲವೇ ಇಲ್ಲ. ಆಮೇಲೆ ನಹಿ ಶೀತೋಷ್ಣಾದಿ ಸಕಾರಣಂ ಪ್ರಮಾಣೈ ನಿರೂಪ್ಯಮಾಣಂ ವಸ್ತು ಸದ್ಭವತಿ. ಇಷ್ಟೇ ಅಲ್ಲ,
ಶೀತೋಷ್ಣಾದಿ ನಹಿ ಬಿಡ್ತಾ ಇದ್ದೇನೆ. ಶೀತೋಷ್ಣಾದಿ ಸಕಾರಣಂ ಕಾರಣ ಸಹಿತವಾಗಿರುವ ಶೀತೋಷ್ಣಾದಿ ಪದಾರ್ಥ ಅಂತ ಏನು ಅಂಗೀಕಾರ ಮಾಡಿದಾರಲ್ಲ, ಅವು ಪ್ರಮಾಣೈ ನಿರೂಪ್ಯಮಾನಂ ಪ್ರಮಾಣಗಳಿಂದ ನಿರೂಪಿಸುವುದಕ್ಕೆ ಹೊರಟರೆ, ಅಂದರೆ ಅವುಗಳ ಯಥಾರ್ಥವಾದ ಸ್ವರೂಪವನ್ನು ನಿರೂಪಣೆ ಮಾಡುವುದಕ್ಕೆ ಹೊರಟದ್ದೇ ಆದರೆ ನಿರೂಪ್ಯಮಾನಂ ವಸ್ತು ನಹಿ ಸದ್ಭವತಿ, ಆ ವಸ್ತು ಇದೆಯಲ್ಲ ನಹಿ ಸದ್ಭವತಿ, ಅದಕ್ಕೆ ಇರುವಿಕೆ ಎಂಬುವುದು ಇಲ್ಲ. ಮತ್ತು ತೋರ್ತದ ಅಷ್ಟೇ, ಆದರೆ ವಾಸ್ತವಿಕವಾಗಿ ಇರುವಿಕೆ ಅದಕ್ಕೆ ಇಲ್ಲ. ತೋರಿದ ಮಾತ್ರಕ್ಕೆ ಇರ್ತದಂತೆ ನೇಮಿಲ್ಲ, ಇರುವಿಕೆ ಇಲ್ಲ. ವಿಕಾರೋ ಹಿ ಸಹ, ಅದು ವಿಕಾರ. ವಿಕಾರ ಅಂದರೆ ಕೇವಲ ನುಡಿ ಮಾತ್ರ ಅನ್ನುವ ಅರ್ಥ. ಛಾಂದೋಗ್ಯದಲ್ಲಿ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ ಅಂತ ಹೇಳಿದ್ದಾರೆ. ನಾಮಧೇಯಂ ವಿಕಾರ, ಇಲ್ಲಿಯೂ ಕೂಡ ಶೀತ ಉಷ್ಣ ಮೊದಲಾದ ದ್ವಂದ್ವ ಪದಾರ್ಥಗಳು ಕೇವಲ ನಾಮ ಮಾತ್ರ ಇರ್ತಕ್ಕಂಥವುಗಳು, ಅವು ವಿಕಾರವನ್ನು ಹೊಂದಿದಂಥವುಗಳು. ವಿಕಾರೋ ಹಿ ಸಹ ವಿಕಾರಶ್ಚ ವ್ಯಭಿಚರತಿ, ಯಾವುದು ವಿಕಾರವನ್ನು ಹೊಂದುವ ಪದಾರ್ಥವಾಗಿದೆಯೋ ಅದು ವ್ಯಭಿಚಾರವನ್ನು ಹೊಂದುತ್ತದೆ. ವ್ಯಭಿಚಾರ ಅಂದರೆ ಒಂದು ಕಡೆ ಇದ್ದಂತೆ ಇನ್ನೊಂದು ಕಡೆ ಇರುವುದಿಲ್ಲ. ಒಂದು ಕಡೆ ಹೇಗೆ ಇರುತ್ತದೆಯೋ ಹಾಗೆ ಇನ್ನೊಂದು ಕಡೆ ಇದ್ದರೆ ಅದು ವ್ಯಭಿಚಾರವನ್ನು ಹೊಂದುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಒಂದು ಕಡೆ ಒಂದು ಥರ, ಇನ್ನೊಂದು ಕಡೆ ಇನ್ನೊಂದು ಥರ, ಅಥವಾ ಒಂದು ಸಮಯದಲ್ಲಿ ಒಂದು ಥರ, ಮತ್ತೊಂದು ಸಮಯದಲ್ಲಿ ಮತ್ತೊಂದು ವಿಧ. ಈ ರೀತಿಯಾಗಿ ತೋರುವತನ ಯಾವುದಕ್ಕೆ ಇದೆಯೋ ಅದನ್ನು ವ್ಯಭಿಚಾರ ಉಳ್ಳದ್ದು, ಅಂದರೆ ಒಂದೇ ಥರನಾಗಿ ಇರುವಂಥದ್ದು ಅಲ್ಲ ಅಂತ ಹೇಳಿಕೊಂಡು ಬಂದಿದ್ದಾರೆ. ಯಥಾ ಘಟಾದಿ ಸಂಸ್ಥಾನಂ ಚಕ್ಷುಷಾ ನಿರೂಪ್ಯಮಾನಂ ಮೃದ್ವ್ಯತಿರೇಕೇಣ ಅನುಪಲಬ್ಧೇ ಅಸತ್. ಯಥಾ ಹೇಗೆಂದರೆ, ಘಟಾದಿ ಸಂಸ್ಥಾನಂ ಘಟ ಮೊದಲಾದ ಪದಾರ್ಥಗಳ ಸ್ವರೂಪವು ಚಕ್ಷುಷಾ ನಿರೂಪ್ಯಮಾನಂ ಕಣ್ಣಿನಿಂದ ತಿಳಿಯಲಿಕ್ಕೆ ಹೊರಟರೆ, ನಿರೂಪ್ಯಮಾನಂ ಕಣ್ಣಿನಿಂದ ತಿಳಿಯಲಿಕ್ಕೆ ಹೊರಟರೆ, ಮೃದ್ವ್ಯತಿರೇಕೇಣ ಅನುಪಲಬ್ಧೇ ಮಣ್ಣಿಗಿಂತಲೂ ಭಿನ್ನವಾಗಿ ಅದು ಇಲ್ಲದೇ ಇರುವುದರಿಂದ, ಅನುಪಲಬ್ಧೇ ಅಂದರೆ ಇಲ್ಲದೇ ಇರುವುದರಿಂದ, ಅಲ್ಲಿರುವುದು ಮಣ್ಣು, ಕರೆಯುವುದು ಮಾತ್ರ ಘಟ ಅಂತ. ಅನುಪಲಬ್ಧೇ ಇಲ್ಲದೇ ಇರುವುದರಿಂದ ಅಸತ್, ಅದು ಅಸತ್ ಪದಾರ್ಥವಾಗಿದೆ. ತಥಾ ಸರ್ವೋ ವಿಕಾರ ಕಾರಣ ವ್ಯತಿರೇಕೇನ ಅನುಪಲಬ್ಧೇ ಅಸತ್. ತಥಾ ಹಾಗೆಯೇ ಸರ್ವ ವಿಕಾರ ಎಲ್ಲವೂ ವಿಕಾರವು ಕಾರಣ ವ್ಯತಿರೇಕೇನ ಕಾರಣವನ್ನು ಬಿಟ್ಟು, ಅನುಪಲಬ್ಧೇ ಕಾರಣವನ್ನು ಬಿಟ್ಟು ಇಲ್ಲದೆ ಇರುವುದರಿಂದ ಅಸತ್, ಅದು ಅಸತ್ ಪದಾರ್ಥವೇ ಆಗಿದೆ. ಜನ್ಮ ಪ್ರಧ್ವಂಸಾಭ್ಯಾಂ ಪ್ರಾಕ್ ಊರ್ಧ್ವಂಚ ಅನುಪಲಬ್ಧೇ ಹೇಳ್ತಾರೆ, ಸ್ಪಷ್ಟಪಡಿಸ್ತಾರೆ. ಜನ್ಮ ಪ್ರಧ್ವಂಸಾಭ್ಯಾಂ ಹುಟ್ಟುವಕ್ಕಿಂತ ಮುಂಚೆ, ನಾಶವಾದ ಮೇಲೆ, ಜನ್ಮನಃ ಪ್ರಾಕ್ ಹುಟ್ಟೋಕ್ಕಿಂತ ಮುಂಚೆ, ಜನ್ಮನಃ ಊರ್ಧ್ವಂ ಆಮೇಲೆ, ಹುಟ್ಟಿದ ಮೇಲೆ, ಚ ಅಂತ ಮಧ್ಯದಲ್ಲಿ, ಹುಟ್ಟುವಕ್ಕಿಂತ ಮುಂಚೆ ಮತ್ತು ಹುಟ್ಟಿದ ಮೇಲೆ, ಅನುಪಲಬ್ಧೇ ಆ ಪದಾರ್ಥವು ಉಪಲಬ್ಧವಾಗದೇ ಇರುವುದರಿಂದ, ಅಂದರೆ ಇರುವಿಕೆಯನ್ನು ಕಳೆದುಕೊಂಡಿರುವುದರಿಂದ, ಮೃದಾದಿ ಕಾರಣಸ್ಯ ಚ ತತ್ಕಾರಣ ವ್ಯತಿರೇಕೇನ ಅನುಪಲಬ್ಧೇ ಅಸತ್ವಂ. ಇದಕ್ಕೆ ಮೃದಾದಿ ಕಾರಣಸ್ಯ ಚ ತತ್ಕಾರಣ ವ್ಯತಿರೇಕೇನ ಅನುಪಲಬ್ಧೇ ಅಸತ್ವಂ, ಯಾರೋ ಒಬ್ಬರು ಆಕ್ಷೇಪ ಮಾಡ್ತಾರೆ. ಮೃದಾದಿ ಕಾರಣಸ್ಯ, ಈ ಮೃದಾದಿ ಕಾರಣವೂ ಕೂಡ ತನ್ನ ಕಾರಣದಿಂದ ಹುಟ್ಟಿದೆ. ತದ್ ವ್ಯತಿರೇಕೇನ, ಆ ತನ್ನ ಕಾರಣಕ್ಕಿಂತಲೂ ಬೇರೆಯಾಗಿ ಇರುವುದು ಅದಕ್ಕೆ ಸಂಭವಿಸುವುದಿಲ್ಲ. ನೀವು ಹೇಳಿದಂತೆ ಅದಕ್ಕೆ ಯಾವುದು ಕಾರಣವಾಗಿದೆಯೋ ಅದು ಇನ್ನೊಂದರಿಂದ ಹುಟ್ಟಿದೆ. ಹೀಗೆ ಹೇಳ್ತಾ ಹೋದರೆ ಎಲ್ಲವೂ ಕೂಡ ಕೊನೆಗೆ ಅಸತ್ವವೇ ಆಗಬೇಕಾಗ್ತದಲ್ಲ, ಇಲ್ಲದೇ ಇರುವ ಪದಾರ್ಥವೇ ಆಗಬೇಕಾಗ್ತದಲ್ಲ ಅಂತ ಹೇಳಿದರೆ ಅದಕ್ಕೆ ಮುಂದೆ ಉತ್ತರ ಕೊಡ್ತಾರೆ. ಇಲ್ಲೊಂದಿಷ್ಟು ಸ್ವಲ್ಪ ಚಿಂತನೆಗೆ ತೊಡಗಿಸ್ತಾ ಇದ್ದೇನೆ. ಘಟಾದಿ ಸಂಸ್ಥಾನಂ ಚಕ್ಷುಷಾ ನಿರೂಪ್ಯಮಾನಂ ಮೃದ್ವ್ಯತಿರೇಕೇನ ಅನುಪಲಬ್ಧೇ ಅಸತ್ ಅನ್ನುವ ಭಾಷ್ಯ ಭಾಗಕ್ಕೆ. ಇಲ್ಲಿ ನಾವು ನೋಡುವುದು ಮಣ್ಣು, ಮುಟ್ಟುವುದು ಮಣ್ಣು, ನುಡಿಯುವುದು ಮಾತ್ರ ಬಾಯಿಯಿಂದ ಘಟ ಅನ್ಬೋದು, ಕೊಡ ಅನ್ಬೋದು, ಕುಂಭ ಅನ್ಬೋದು, ಅಥವಾ ಹರಿವಿ, ರಂಜನಿಗೆ, ಮುಸುಳ, ಗಿಡಿಗಿ ಇತ್ಯಾದಿ ಶಬ್ದಗಳನ್ನು ಉಪಯೋಗ ಮಾಡ್ಬೋದು. ಆದರೆ ಕಣ್ಣಿಗೆ ಕಾಣುವುದೇನಪ್ಪ ಅಂತ ಕೇಳಿದ್ರೆ ಮಣ್ಣು, ಕೈಯಿಂದ ಮುಟ್ಟುವುದೇನು ಅಂದರೆ ಮಣ್ಣು ಬಿಟ್ಟು ಅಲ್ಲಿ ಏನೂ ಇಲ್ಲವೇ ಇಲ್ಲ. ಆದರೆ ನುಡಿ ಮಾತ್ರದಿಂದ ಏನಾಗೈತಿ, ಮುಸುಳ, ಹರಿವಿ, ರಂಜನಿಗೆ, ಘಟ ಇತ್ಯಾದಿ ಶಬ್ದಗಳಿಂದ ಅದು ಕರೆಯಿಸಿಕೊಳ್ಳುತ್ತದೆ. ಒಂದು ಇದ್ದಂತೆ ಒಂದಂತೂ ಇರುವುದಿಲ್ಲ. ಆ ಮಾತು ಬೇರೆ.
ಹೀಗಾಗಿ ಅದೇನಾಗಿದೆ ಅಂದರೆ ಕೇವಲ ನುಡಿ ಮಾತ್ರ ಇರುವುದರಿಂದ ಅದನ್ನು ವಿಕಾರ ಅಂತ ಚಾಂದೋಗ್ಯದಲ್ಲಿ ಕರೆದಾರೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ. ಕೇವಲ ವಾಚಾರಂಭನ ನುಡಿ ಮಾತ್ರದಿಂದ. ಇದನ್ನು ನಮ್ಮ ಕನ್ನಡ ಶಾಸ್ತ್ರಕಾರರಾಗಿರುವ ನಿಜಗುಣ ಶಿವಯೋಗಿಗಳು ಒಂದು ಪದ್ಯದಲ್ಲಿ ಎಷ್ಟು ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನುವುದನ್ನು ಸ್ವಲ್ಪ ನೋಡೋಣ. ಹಾಗೆಯೇ ಭಗವತ್ಪಾದರು ಕೂಡ ವಿವೇಕ ಚೂಡಾಮಣಿಯಲ್ಲಿ ಒಂದು ಸುಂದರವಾದ ಶ್ಲೋಕ ಬರೀತಾರೆ. ಅದು ಬಹಳಷ್ಟು ಇದಕ್ಕೆ ಹೊಂದಗಡಿಯಾಗುವಂಥದ್ದು. ಕೇಣಾಪಿ ಮೃದ್ಭಿನ್ನತಯಾ ಸ್ವರೂಪಂ ಘಟಸ್ಯ ಸಂದರ್ಶಯಿತು ನ ಶಕ್ಯತೆ ಅಥೋ ಮನಃಕಲ್ಪಿತ ಏವ ಮೋಹಾತ್ ಮೃದೇವ ಸತ್ಯಂ ಪರಮಾರ್ಥಭೂತಂ. ಇದು ಒಂದು ವಿವೇಕ ಚೂಡಾಮಣಿಯಲ್ಲಿ ಬರುವಂತಹ ಸುಂದರವಾದ ಶ್ಲೋಕ. ಕೇನಾಪಿ ಮೃದ್ಭಿನ್ನತೆಯ ಘಟಸ್ಯ ಸ್ವರೂಪಂ ಸಂದರ್ಶಯಿತು ನ ಶಕ್ಯತೆ. ಅವ ಎಂತಹ ಪಂಡಿತನಾಗಿದ್ದರೂ ಕೂಡ, ಎಂತಹ ತಿಳಿವಳಿಕೆಯುಳ್ಳವನಾಗಿದ್ದಾನೆ, ಎಂತಹ ತಾರ್ಕಿಕನೂ ಆಗಿದ್ದಾನೆ ಎಂದರೂ ಕೂಡ, ಕೇನಾಪಿ ಯಾವನೇ ಆಗಿರ್ಬೋದು, ಮೃದ್ಭಿನ್ನತೆಯ ಮಣ್ಣನ್ನು ಬೇರ್ಪಡಿಸಿ ಘಟಸ್ಯ ರೂಪಂ ಘಟದ ರೂಪವನ್ನು ಸಂದರ್ಶಯಿತು ನ ಶಕ್ಯತೆ. ಆ ಘಟದ ರೂಪವನ್ನು ತೋರಿಸಿಕೊಡುವುದಕ್ಕೆ ಅವನಿಂದ ಸಾಧ್ಯವೇ ಇಲ್ಲ. ಯಾಕಂದರೆ ಇರೋದು ಮಣ್ಣು. ಅಲ್ಲಿ ಘಟ ಅನ್ನೋದು ಕೇವಲ ನುಡಿ ಮಾತ್ರ ಅಲ್ಲದೆ ವಾಸ್ತವಿಕವಾಗಿ ಅದಕ್ಕೆ ಇರುವಿಕೆ ಇಲ್ಲ. ಬೇಕಾದಂಥವಾಗಿರ್ಬಹುದವ. ಆದುದರಿಂದ ಕೇನಾಪಿ ಮೃದ್ಭಿನ್ನತೆಯ ಸ್ವರೂಪಂ ಘಟಸ್ಯ ಸ್ವರೂಪಂ ಸಂದರ್ಶಯಿತು ನ ಶಕ್ಯತೆ. ಇದು ಪೂರ್ವಾರ್ಧ ಅರ್ಥ ಆಯಿತು. ಅತಃ ಆದ್ದರಿಂದ ಮನಃಕಲ್ಪಿತ ಏವ ಮೋಹಾತ್. ಆ ಮಣ್ಣನ್ನು ಮೋಹದಿಂದ ಘಟ ಅಂತ ಕರಿತಾ ಇದ್ದೀರಿ. ಮನಃಕಲ್ಪಿತ ಏವ ಮೋಹಾತ್. ಇದು ದೃಷ್ಟಾಂತ ಇದೆ, ದಾಷ್ಟಾಂತಕ್ಕೆ ಬೇರೆ ಅರ್ಥ ಇದೆ. ಮನಃಕಲ್ಪಿತ ಏವ ಮೋಹಾತ್ ಅತಃ ಮೃದೇವ ಸತ್ಯಂ ಪರಮಾರ್ಥಭೂತಂ. ಪರಮಾರ್ಥಭೂತಂ ಘಟ ಆಗಿ ತೋರುವಕ್ಕಿಂತ ಮುಂಚೆಯೂ, ಘಟ ಆಗಿ ತೋರುವಾಗಲೂ, ಘಟ ಆಗಿ ತೋರಿ ಒಡೆದ ಮೇಲೆಯೂ ಯಾವಾಗಲೂ ಇರುವಂಥದ್ದು ಮಣ್ಣು ಮಾತ್ರ ಅಲ್ಲದೆ ಅಲ್ಲಿ ಬೇರೆ ಏನೇನೂ ಇಲ್ಲವೇ ಇಲ್ಲ. ಇದೆಲ್ಲ ನುಡಿ ಮಾತ್ರ ಅಷ್ಟೇ. ಹುಟ್ಟಿತು, ನಾಶ ಆಯಿತು, ಇದೆಲ್ಲ ನುಡಿ ಮಾತ್ರ ಅಷ್ಟೇ. ಆದುದರಿಂದ ಮೃದ್ ವ್ಯತಿರೇಕದಿಂದ ಘಟವನ್ನು ತೋರಿಸುವುದಕ್ಕೆ ಹೇಗೆ ಆಗುವುದಿಲ್ಲವೋ, ಆತ್ಮಸ್ವರೂಪದ ವ್ಯತಿರೇಕದಿಂದ ಈ ಜಗತ್ತನ್ನು ತೋರಿಸುವುದಕ್ಕೆ ಆಗುವುದೇ ಇಲ್ಲ. ಘಟದ ಸ್ಥಾನೀಯವಾದದ್ದು ಜಗತ್ತು, ಮೃದ್ ಸ್ಥಾನೀಯವಾದದ್ದು ಆತ್ಮತತ್ವ. ಆತ್ಮತತ್ವವನ್ನು ಬಿಟ್ಟು ಜಗತ್ತನ್ನು ತೋರಿಸುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಇರುವುದು ಆತ್ಮತತ್ವ, ನುಡಿಯುವುದು ಮಾತ್ರ ಜಗತ್ತಂತ. ಇರುವುದು ಮಣ್ಣು, ನುಡಿಯುವುದು ಮಾತ್ರ ಕೊಡ ಅಂತ. ಇದು ದೃಷ್ಟಾಂತ ದಾಷ್ಟಾಂತ ಆಯಿತು. ನಿಜಗುಣ ಶಿವಯೋಗಿಗಳ ಪದ್ಯವನ್ನು ನೆನಪು ಮಾಡ್ತೇನೆ. ಘಟವೇ ಪುಸಿ ಘಟವೇ ನೇನು ದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ಪಲ್ಲವಿ ಇದು. ಘಟವೇ ಪುಸಿ ಘಟವೇ ಅತ್ಯಂತ ಅಭಾವವನ್ನು ಹೇಳುವುದಕ್ಕೆ ಹೊರಟಿರುವ ಸಂದರ್ಭ. ಅಭಾವ, ಇಲ್ಲದಿರುವಿಕೆ ಅಂದರೆ ಅತ್ಯಂತ ಅಭಾವ, ಅದನ್ನು ಹೇಳುವುದಕ್ಕೆ ಹೊರಟಂತಹ ಸಂದರ್ಭ. ಘಟವೇ, ಒಂದು ಮಣ್ಣಿನ ಕೊಡ ಎದುರಿಗೆ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ ದೃಷ್ಟಾಂತಕ್ಕಾಗಿ. ಘಟವೇ ಪುಸಿ ಘಟವೇ ಅಂದ್ರೆ ವ್ಯಾವಹಾರಿಕ ಸತ್ತಾವುಳ್ಳ ಘಟವೇ. ಘಟವೇ ಅಂದರೆ ವ್ಯಾವಹಾರಿಕ ಸತ್ತಾವುಳ್ಳ ಘಟ ಎದುರಿಗೆ ಇದೆ ಅಂದಮೇಲೆ ಮಾತಾಡಬೇಕಾಗಿ. ವ್ಯಾವಹಾರಿಕ ಸತ್ಯವನ್ನು ಒಪ್ಪಿಕೊಂಡಿದ್ದೀವಿ ಶಾಸ್ತ್ರದಲ್ಲಿ. ಆಮೇಲೆ ಪುಸಿ ಘಟವೇ. ಪುಸಿ ಘಟವೇ ಅಂದರೆ ವ್ಯಾವಹಾರಿಕ ಸತ್ಯ ಇಲ್ಲದ ಪ್ರಾತಿಭಾಸಿಕ ಸತ್ತಾವುಳ್ಳ ಘಟವೇ. ದಿಟದಂತೆ ತೋರಿ ಪರಮಾರ್ಥ ವಸ್ತುವಿನಂತೆ ತೋರಿ. ದಿಟದಂತೆ ಪರಮಾರ್ಥ ವಸ್ತುವಿನಂತೆ, ಅಂತೆ ಅಂತ ಹಾಕ್ಯಾರ. ಪರಮಾರ್ಥವಾಗಿ ತೋರಿ ಅಂತ ಹಾಕಿಲ್ಲ. ಯಥಾರ್ಥವಾದ ವಸ್ತುವಿನಂತೆ ತೋರಿ ಮೋಹಿಪುದನು ಏನೆಂಬೆ. ಇಡೀ ಜಗತ್ತನ್ನೇ ಮೋಹಗೊಳಿಸ್ತಾ ಇದೆಯಲ್ಲ, ಏನಲ್ಲಿ ನನಗೆ ಅಂತ ಇದು ಮಣ್ಣಿನ ಕೊಡವನ್ನು ಎದುರಿಗೆ ಇಟ್ಟುಕೊಂಡು ದೃಷ್ಟಾಂತ ಮಾಡ್ತಾ ಇದ್ದಾರೆ. ಇಡೀ ಪದ್ಯ ಮುಗಿಯುವವರೆಗೆ ದೃಷ್ಟಾಂತ. ಆಮೇಲೆ ದಾಷ್ಟಾಂತಕ್ಕೆ ನೋಡೋಣ. ಏನಂತಾರೆ ಅವರು? ಮೊದಲು ಮೃತ್ತಿಕೆಯ ಪಿಂಡದಳು ನೀನಿಲ್ಲ. ಹುಟ್ಟುವ ಮೊದಲು ಮೃತ್ತಿಕೆಯ ಪಿಂಡದಳು ನೀನಿಲ್ಲ. ಹುಟ್ಟಿದ ಬಳಿಕ ಒಡೆದು ಧೂಳಾಗಿ ನೀನಿಲ್ಲ. ವಿದಿತವಿದು ಆದ್ಯಂತದಳು ನೀನಿಲ್ಲ. ಮಧ್ಯದಳು ಆವರೂಪು ನಿನಗೆ ನಿಜಬಹುದು. ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಮೊದಲು ಮಣ್ಣಿನ ಮುದ್ದಿದ್ದೆಯಲ್ಲ, ನೀನು ಈ ಘಟದ ಆಕಾರದಲ್ಲಿ ತೋರುವಕ್ಕಿಂತ ಮುಂಚೆ ಮೃತ್ತಿಕೆಯ ಪಿಂಡದಳು ನೀನಿಲ್ಲ. ಮೊದಲು ಮೃತ್ತಿಕೆಯ ಪಿಂಡದಳು ನೀನಿಲ್ಲ. ಹುಟ್ಟಿದ ಬಳಿಕ ಅಂದರೆ ಕೊಡದ ಆಕಾರವಾಗಿ ಹುಟ್ಟಿದಿ, ಬಳಿಕ ಒಡೆದು ಧೂಳಾಗಿ ನೀನಿಲ್ಲ. ಒಡೆದ ಮೇಲೆ ಧೂಳಾತಿ ಹಾಗೂ ನೀನಿಲ್ಲ. ಅಂದರೆ ಹುಟ್ಟುವಕ್ಕಿಂತ ಮುಂಚೆಯೂ ನೀ ಇಲ್ಲ, ನಾಶವಾದ ಮೇಲೆಯೂ ನೀ ಇಲ್ಲ. ಮಧ್ಯದಲ್ಲಿ ಸ್ವಲ್ಪ ಇದ್ದಂಗೆ ತೋರ್ತಾ ಇದೆ. ಅದನ್ನು ಕೇಳ್ತಾರೆ ಅವರು. ವಿದಿತವಿದು ಆದ್ಯಂತದಳು ನೀನಿಲ್ಲ.
ವಿದಿತವಿದು ಎಲ್ಲರಿಗೂ ತಿಳಿದು ಬರುವಂಥದ್ದು. ಆದಿ ಹುಟ್ಟುವಕ್ಕಿಂತ ಮುಂಚೆ, ಅಂತ್ಯ ನಾಶವಾದ ಮೇಲೆ ನೀನು ಇಲ್ಲ. ವಿದಿತವಿದು ಆದ್ಯಂತದಳು ನೀನಿಲ್ಲ. ಮಧ್ಯದಳು ಆವ ರೂಪು ನಿನಗೆ ನಿಜಬಹುದು. ಮಧ್ಯದಲ್ಲಿ ಅಂದ್ರೆ ನಾಶವಾಗುವಕ್ಕಿಂತ ಮುಂಚೆ, ಹುಟ್ಟಿದ ಮೇಲೆ ಮಧ್ಯ. ಈ ಮಧ್ಯದಲ್ಲಿ ನಿನಗೆ ನಿಜವಾದ ರೂಪ ಒಂದಾದರೂ ಇದೆಯಾ ಅಂತ ಕೇಳಿದರೆ ಇಲ್ಲ ಅಂತಾರೆ ಅವರು. ನಿಜವಾದ ರೂಪ ಒಂದೂ ಇಲ್ಲ. ಯಾಕಂದ್ರೆ ರೂಪ ಬದಲಾಗ್ತಾ ಹೋಗ್ತದೆ. ನಮಗೆ ಕೊಡ ಇಟ್ಟಿದ್ದಾರೆ, ಮಣ್ಣಿನ ಕೊಡ. ಅದರ ರೂಪ ಬದಲಾಗ್ತದಂತ ನಮಗೆ ಕಾಣದೇ ಇರಬಹುದು. ಆದರೆ ಅದು ನಾಶವಾಗ್ತಾ ಹೋಗ್ತಾ ಇರ್ತದೆ. ಹೆಂಗೆ ನಾಶವಾಗ್ತಾ ಹೋಗ್ತಾ ಇರ್ತದೆ ಅನ್ನೋದು ಗೊತ್ತಿದೆ. ಒಂದು ಹೊಸ ಅರಿವಿ ತಂದಿಟ್ಟು ಬಿಡ್ರಿ, ನಿಮ್ಮ ಸ್ಟೇರ್ ಕೇಸಿನಲ್ಲಿ ಇಟ್ಬಿಡ್ರಿ, ನೀವು ಕಪಾಟದಾಗ ಇಟ್ಬಿಡ್ರಿ. ಒಂದು 10 ವರ್ಷ ಅದನ್ನು ಮುಟ್ಟಬೇಡ್ರಿ. ಅದೇನಾಗಿರ್ತದೆ ಅಂದ್ರೆ ಇದ್ದಲ್ಲೇ ಜೀರ್ಣ ಆಗಿರ್ತೈತಿ. ನೀವು ಹೆಂಗೆ ಇಟ್ಟಿರ್ತೀರಿ ಹಂಗೆ ಕಾಣ್ತದೆ, ಆದ್ರೆ ತೆಗೆದುಕೊಂಡ್ರೆ ಜೀರ್ಣ ಆಗಿರ್ತದೆ. ಹಾಗೆ ಕೊಡ ಇದ್ದಂಗೆ ಕಂಡ್ರೂ ಕೂಡ ಅದು ಹಾಳಾಗಿರ್ತದೆ. ವಯಸ್ಸಾಗ್ತಾ ಹಾಳಾಗಿರ್ತದೆ. ಅದು ಕಾಣದೇ ಇರಬಹುದು. ಸ್ವಲ್ಪ ದಾರ್ಷ್ಟಾಂತ ಕಡೆ ಬರೋಣ. ದೃಷ್ಟಾಂತ ಆಯ್ತು ಅದು. ದಾರ್ಷ್ಟಾಂತ ಏನು? ಆ ಕೊಡದ ಕೂಡ ಮಾತಾಡ್ತಾ ಇಲ್ಲ ನಿಜಗೊಂಡ್ರು. ಆ ಕೊಡವನ್ನು ದೃಷ್ಟಾಂತವಾಗಿಟ್ಟುಕೊಂಡು ಈ ಕೊಡದ ಕೂಡ ಮಾತನಾಡ್ತಾ ಇದ್ದಾರೆ. ಅಂದರೆ ಶರೀರವೆಂಬುವ ಘಟದ ಕೂಡ ಮಾತನಾಡುತ್ತಿದ್ದಾರೆ. ಇದಕ್ಕಂತಾರೆ ಘಟವೇ ಪುಷಿ ಘಟವೇ, ಎಲೈ ಶರೀರವೇ, ವ್ಯಾವಹಾರಿಕ ಸತ್ತಾವುಳ್ಳ ಶರೀರವೇ. ಪುಷಿ ಘಟವೇ ಅಂದ್ರೆ ಪ್ರಾತಿಭಾಷಿಕ ಸತ್ತಾವುಳ್ಳಂತಹ ಶರೀರವೇ. ಇದು ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ. ಪ್ರಾತಿಭಾಷಿಕ ಸತ್ತ, ವ್ಯಾವಹಾರಿಕ ಸತ್ತ ಎರಡು ತಂದರೆ ಇಲ್ಲಿ. ಪುಷಿ ಘಟವೇ ಅನ್ನುವಾಗ ವ್ಯಾವಹಾರಿಕ ಸತ್ತಾವುಳ್ಳ ಘಟ ಅಲ್ಲ ನೀನು, ಪ್ರಾತಿಭಾಷಿಕ ಸತ್ತಾವುಳ್ಳ ಘಟ ನೀನು. ಅಂದರೆ ಪ್ರಾತಿಭಾಷಿಕ ಸತ್ತಾವುಳ್ಳ ಶರೀರವೇ. ದಿಟದಂತೆ ತೋರಿ, ಯಥಾರ್ಥವಾದ ಆತ್ಮತತ್ವದಂತೆ ತೋರಿ. ಇದು ಸತ್ಯ, ಇದು ನಿತ್ಯ, ಶುದ್ಧ, ಬುದ್ಧ, ಮುಕ್ತ ಎಂದು ಯಾವ ಆತ್ಮತತ್ವದ ಪರಮಾರ್ಥ ಸ್ವರೂಪವಿದೆಯೋ ಅದೇ ಸ್ವರೂಪದಲ್ಲಿ ನೀನು ತೋರಿ. ಇಡೀ ಜಗತ್ತಿಗೆ ಮೋಹವನ್ನು ಮಾಡ್ತಾ ಇದೆಯಲ್ಲ, ಏನಲ್ಲಿ ನನಗೆ ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡಿಕೊಂಡು ಮುಂದಂತಾರೆ ವಿಚಾರ ಮಾಡಿದಾರೆ. ಮಣ್ಣಿನ ಕೊಡಕ್ಕೆ ಬರೋಣ. ಮತ್ತು ನರರ ಮುಖದ ನುಡಿ ಮಾತ್ರದಿಂದ, ಪರಿಕಲ್ಪಿತ ಆಕಾರದಿಂದ ವಿವೇಕ ವಿರಹಿತರಿಗೆ ಪರಮಾರ್ಥವೆನಿಸಿ ತೋರ್ಪೆ, ಪರಕಿಸಲು ಎಂದೆಂದು ಉಂಟೆ ತೋರ್ಕೆ. ವಾಚಾರಂಭಣ ವಿಕಾರೋ ನಾಮಧೇಯಂ. ಇಲ್ತ ಅಂತ ನರರ ಮುಖದ ನುಡಿ ಮಾತ್ರದ ಇರುವಿನಿಂದೆ, ಕೇವಲ ಜನರ ಬಾಯಿಯಿಂದ ಬರತಕ್ಕಂತಹ ನುಡಿ ಮಾತ್ರದಿಂದ ನನಗೆ ಇರುವಿಕೆ ಇದೆ ಅಲ್ಲದೆ ವಾಸ್ತವಿಕವಾಗಿ ನನಗೆ ಇರುವಿಕೆ ಇಲ್ಲ. ಒಂದು ಪರಿಕಲ್ಪಿತ ಆಕಾರದಿಂದ, ಒಂದು ಆಕಾರವನ್ನು ಪರಿಕಲ್ಪನೆ ಮಾಡ್ಯಾರಷ್ಟೇ. ನನಗೊಂದು ಆಕಾರವನ್ನು ಕಲ್ಪಿಸಿಕೊಂಡಿದ್ದಾರೆ. ಕಲ್ಪಿಸಿಕೊಂಡಾಗ ಮನುಷ್ಯ, ದನ, ಕರು, ವಸ್ತು, ವಾಹನ ಇತ್ಯಾದಿ ಪದಾರ್ಥಗಳು ಕಾಣ್ತಾವೆ. ಇಡೀ ಜಗತ್ತೇ ಈಗ ಅನ್ವಯ ನಮಗೆ. ಪರಿಕಲ್ಪಿತ ಆಕಾರದಿಂದ ಇದು ಪಿಂಡಾಂಡ, ಬ್ರಹ್ಮಾಂಡ, ಜಗತ್ತು ಪರಿಕಲ್ಪಿತ ಆಕಾರದಿಂದ. ವಿವೇಕ ವಿರಹಿತರಿಗೆ ಆತ್ಮನ ಯಥಾರ್ಥವಾದ ಅರ್ಥಾತ್ ತಮ್ಮ ಸ್ವರೂಪದ ಯಥಾರ್ಥವಾದ ಜ್ಞಾನ ಇಲ್ಲದೇ ಇದ್ದವರು ವಿವೇಕ ವಿರಹಿತರು. ಆತ್ಮ ಅಂದ್ಕೊಳ್ಳಿ ಎಲ್ಲಿ ಹೋಗೋದು ಬೇಡ, ಬ್ರಹ್ಮ ಅಂದ್ಕೊಳ್ಳಿ ಎಲ್ಲಿ ಹೋಗೋದು ಬೇಡ. ತಮ್ಮ ಸ್ವರೂಪವಾಗಿರುವ ಯಾವ ಆತ್ಮತತ್ವವಿದೆಯೋ ಅದರ ಯಥಾರ್ಥವಾದ ಜ್ಞಾನವೂ ಇಲ್ಲದೇ ಇದ್ದವರೆಲ್ಲರೂ ವಿವೇಕ ವಿರಹಿತರು. ಇವರಿಗೆ ಅಂದರೆ ವಿವೇಕವಿಲ್ಲದವರು, ಇವರಿಗೆ ನೀನು ಪರಮಾರ್ಥವೆನಿಸಿ ತೋರ್ಪೆ. ಇದು ಸತ್ಯ ಅನ್ನುವಂತೆ ಅವರು ಒಪ್ಪಿಕೊಂಡಿದ್ದಾರೆ. ಪರಮಾರ್ಥವೆನಿಸಿ ತೋರ್ಪೆ. ಪರಕಿಸಲು, ವಿಚಾರ ಮಾಡಿ ನೋಡಲು. ಪರಕಿಸಲು ಅಂದರೆ ವಿಚಾರ ಮಾಡಿ ನೋಡಲು. ನಿನಗೆ ಎಂದೆಂದಾದರೂ ಇರುವಿಕೆ ಇದೆಯೇನು? ನಿನಗೆ ಯಾವಾಗಲೂ ಕೂಡ ಇರುವಿಕೆ ಅನ್ನುವುದು ಇಲ್ಲವೇ ಇಲ್ಲ ಅಂತ ಹೇಳುತ್ತಾ ಇಲ್ಲಿ ಏನು ಮಾಡಿದಾರೆ ಅಂದರೆ, ಒಂದು ಕೊನೆಯ ನುಡಿಯಲ್ಲಿ ಭಾಳ ಸುಂದರವಾದ ಒಂದು ದೃಷ್ಟಾಂತ ಕೊಡ್ತಾನೆ ನಿಜಗೊಂಡ್ರು. ಇಲ್ಲಿ ಎನಿಸದ, ತೋರದ, ಅಡಗದ ಮೃತ್ತಿಕೆಯ ನಲ್ಲದೆ ನಿನ್ನನು ಎಲ್ಲಿಯೂ ಕಾಣೆನು ಅರಸಿ. ಉಳ್ಳ ಮೃತ್ತಿಕೆಯಂತೆ ಶಂಭುಲಿಂಗವೇ ಜಗವೆಲ್ಲ ನಿನ್ನಂದವಾದುದು ಇಂತರಿಯೇ ಘಟವೇ ಪುಷಿ ಘಟವೇ ಅಂತ ಕೊನೆಯ ನುಡಿ ಮುಗಿಸ್ತಾರೆ. ಏನಂತಾರೆ ಅವರು? ಕೊಡ ಅಂತ ಎದುರಿಗೆ ದೃಷ್ಟಾಂತ ಇಟ್ಟುಕೊಂಡಿದ್ದಾರೆ. ಇಲ್ಲೆನಿಸದ ಮಣ್ಣು ಇಲ್ಲ ಎಂದು ಹೇಳಿಸಿಕೊಳ್ಳುವುದಿಲ್ಲ. ಇಲ್ಲೆನಿಸದ, ತೋರದ, ಅದು ಘಟವಾಗಿ ತೋರದ, ಅದು ಮಣ್ಣಾಗೆ ತೋರ್ತದ, ಘಟ ಆಗಿ ತೋರೋದಿಲ್ಲ. ಇಲ್ಲೆನಿಸದ, ತೋರದ ಹಾಗೂ ಅಡಗದ, ಅದು ನಾಶ ಆಗೋದು ಅಲ್ಲ ಅನ್ನಲ್ಲ. ತೋರದ ಅದು ಅದಕ್ಕೊಂದು ಹೆಸರ. ಸಹಜವಾಗಿ ನಾವು ಮೃತ್ತಿಕೆ ಅಂತ ಕರಿತೇವೆ. ಇಲ್ಲೆನಿಸದ, ತೋರದ, ಅಡಗದ. ಇದು ಮಣ್ಣಿನ ಮುದ್ದೆಯನ್ನು ಇಟ್ಟುಕೊಂಡಾಗ ನಮಗೆ ಅಷ್ಟು ಸಮಂಜಸ ಅನ್ನಿಸ್ಲಿಕ್ಕಿಲ್ಲ. ಯಾಕಂದ್ರೆ ತೋರ್ತದ ಅಂತ ನೀವು ಕಾಣ್ಬೋದು. ಪರಂತು
ದೃಷ್ಟಾಂತವು ದಾರ್ಷ್ಟಾಂತೈಕ ದೇಶದಲ್ಲಿರ್ತದೆ ಅನ್ನೋದನ್ನು ಮರೆಯುವ ಹಾಗಿಲ್ಲ. ನಮ್ಮ ನಿಮ್ಮೆಲ್ಲರ ಆತ್ಮತತ್ವ ಅದು ಇಲ್ಲೆನಿಸದ, ಇಲ್ಲ ಎಂದು ಹೇಳಿಸಿಕೊಳ್ಳದ, ಇಲ್ಲೆನಿಸದ, ತೋರದ, ಯಾವ ಇಂದ್ರಿಯಗಳಿಗೂ ಗೋಚರವಾಗದ, ತೋರದ, ಅಡಗದ, ನಾಶವಾಗದ ನಮ್ಮ ನಿಮ್ಮೆಲ್ಲರ ಸ್ವರೂಪ ಇಲ್ಲ ಅಂತ ಹೇಳಿಸಿಕೊಳ್ಳುವುದೂ ಇಲ್ಲ, ತೋರುವುದೂ ಇಲ್ಲ, ಅದು ಅಡಗುವುದೂ ಇಲ್ಲ. ಇಲ್ಲೆನಿಸದ, ತೋರದ, ಅಡಗದ, ಮೃತ್ತಿಕೆಯನ್ನಲ್ಲದೆ ಅಂದ್ರೆ ದೃಷ್ಟಾಂತದಲ್ಲಿ ಕೊಡ ಇಟ್ಟುಕೊಂಡಾಗ ಮೃತ್ತಿಕೆಯನ್ನು ಅಲ್ಲದೆ, ಮಣ್ಣನ್ನು ಅಲ್ಲದೆ, ಮೃತ್ತಿಕೆ ಅಂದರೆ ಮಣ್ಣನ್ನು ಅಲ್ಲದೆ, ನಿನ್ನನ್ನು ಎಲ್ಲಿಯೂ ಕಾಣೆನು ಅರಸಿ, ಎಲೈ ಘಟವೇ, ನಿನ್ನನ್ನು ಹುಡುಕಿ ನೋಡಿದರೂ ಕೂಡ ಮಣ್ಣಿನಲ್ಲಿ ನೀನು ಎಲ್ಲಿಯೂ ಇಲ್ಲವೇ ಇಲ್ಲ. ಹಾಗೆಯೇ ಜಗತ್ತು ಆತ್ಮತತ್ವದಲ್ಲಿ ನಿನ್ನನ್ನು ಹುಡುಕಿ ನೋಡಿದರೆ ನೀನು ಎಲ್ಲೆಲ್ಲಿಯೂ ಇಲ್ಲವೇ ಇಲ್ಲ. ಆತ್ಮತತ್ವ ಏನಾಗಿದೆ ಅನ್ನೋದು ಹೇಳಿದ್ನಲ್ಲ, ಇಲ್ಲ ಅಂತ ಹೇಳಿಸಿಕೊಳ್ಳೋದಿಲ್ಲ, ಅದು ತೋರುವುದಿಲ್ಲ ಮತ್ತು ಅಡಗೋದಿಲ್ಲ. ಉಳ್ಳ ಮೃತ್ತಿಕೆಯಂತೆ ದೃಷ್ಟಾಂತದಲ್ಲಿ ಹೇಗೆ ಮಣ್ಣು ಇದೆಯೋ ತ್ರಿಕಾಲದಲ್ಲಿ ಹುಟ್ಟುವಕ್ಕಿಂತ ಮುಂಚೆ ಅಂದರೆ ಘಟ ಆಕಾರವಾಗಿ ತೋರುವಕ್ಕಿಂತ ಮುಂಚೆ, ತೋರುವಾಗ, ತದನಂತರ ಮೂರು ಅವಸ್ಥೆಯಲ್ಲಿಯೂ ಉಳ್ಳ ಮೃತ್ತಿಕೆಯಂತೆ ಎಲೈ ಶಂಭುಲಿಂಗವೇ ಎಲೈ ಆತ್ಮನೇ, ಜಗವೆಲ್ಲವೂ ನಿನ್ನ ಅಂದವಾದುದು, ಜಗತ್ತೆಲ್ಲವೂ ನಿನ್ನ ಸ್ವರೂಪವೇ ಎಂದು ತಿಳಿದುಕೊಂಡಂತೆ ಆದರೆ ಈ ಶರೀರವೆಂಬುವ ಘಟ್ಟಕ್ಕೆ ಅಥವಾ ಜಗತ್ತಿಗೆ ಅಸ್ತಿತ್ವವು ಇಲ್ಲವೇ ಇಲ್ಲ ಅಂತ ಮುಗಿಸಿದ್ದಾರೆ. ಇಲ್ಲಿ ಬಹಳಷ್ಟು ಸುಂದರವಾದ ಒಂದು ದೃಷ್ಟಾಂತ. ಪ್ರಶ್ನೆ ಮಾಡ್ತೇನೆ ಹಾಗೆ ಸಭೆಯಲ್ಲಿ ಒಮ್ಮೊಮ್ಮೆ ನಾವು ವ್ಯವಹಾರ ಮಾಡ್ತೇವಲ್ಲ, ಇರುವ ವಸ್ತುವನ್ನು ಇಟ್ಟುಕೊಂಡು ವ್ಯವಹಾರ ಮಾಡುತ್ತೇವೆಯೋ ಅಥವಾ ಇಲ್ಲದೇ ಇರುವ ವಸ್ತುವನ್ನು ಇಟ್ಟುಕೊಂಡು ವ್ಯವಹಾರ ಮಾಡುತ್ತೇವೆಯೋ ಅಂತ ಕೇಳಿದರೆ, ಇರುವ ವಸ್ತುವನ್ನು ಇಟ್ಟುಕೊಂಡೇ ವ್ಯವಹಾರ ಮಾಡಬೇಕಲ್ಲದೆ ಇಲ್ಲದೇ ಇರುವ ವಸ್ತುವನ್ನು ಇಟ್ಟುಕೊಂಡು ವ್ಯವಹಾರ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೊಂದು ದೃಷ್ಟಾಂತ ಮಾಡ್ತೇನೆ, ನಾನು ವೈಯಕ್ತಿಕವಾಗಿ ಒಂದು ದೃಷ್ಟಾಂತ ಮಾಡ್ತೇನೆ. ಇಲ್ಲಿ ಸಕಲ ವ್ಯವಹಾರವು ಯಾರ ಜೊತೆಗೆ? ಇಡೀ ಪ್ರಪಂಚದ ಸಕಲ ವ್ಯವಹಾರವು ಯಾರ ಜೊತೆಗೆ? ಆತ್ಮನ ಜೊತೆಗೋ ಅಥವಾ ಅನಾತ್ಮವಾದ ಈ ಶರೀರಾದಿಗಳ ಜೊತೆಗೋ? ಇಡೀ ಜಗತ್ತಿನ ವ್ಯವಹಾರ ಆತ್ಮನ ಜೊತೆಗೆ ನಡೆಯುತ್ತದೆಯೋ ಅಥವಾ ಅನಾತ್ಮವಾದ ಶರೀರಾದಿಗಳ ಜೊತೆಗೆ ನಡೆಯುತ್ತದೆಯೋ ಅಂತ ಕೇಳ್ತಿರ್ತೇನೆ ನಾನು. ಇಲ್ಲಿ ವಿಚಾರ ಮಾಡಿದರೆ ಆತ್ಮನ ಜೊತೆಗೆ ಅಂತ ಹೇಳಕ್ಕೆ ಬರೋದಿಲ್ಲ ಎಲ್ಲರಿಗೂ. ಯಾಕಂದರೆ ಆತ್ಮ ಕಾಣೋದಿಲ್ಲ. ಆತ್ಮ ಕಾಣದೇ ಇರುವುದರಿಂದ ಆತ್ಮನ ಜೊತೆಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಲೋಕದ ದೃಷ್ಟಿಯಲ್ಲಿ ಒಂದು ದೃಷ್ಟಾಂತ ಕೊಡ್ತೇನೆ ನೋಡ್ರಿ. ಒಬ್ಬ ಹುಡುಗನಿಗೆ ಒಂದು ಕನ್ಯಾ ಬೇಕಾಗಿತ್ತು. ಕನ್ಯೆಯನ್ನು ಹುಡುಕೋದಕ್ಕೆ ಹೋದರು. ಕನ್ಯೆಯನ್ನು ಹುಡುಕೋದಕ್ಕೆ ಹೋದಾಗ ಅಂತೂ ಒಂದು ಮನೆಯಲ್ಲಿ ಕನ್ಯಾ ನೋಡಿದರು, ಬೇಡ 4-6 ಮನೆಯಲ್ಲಿ ನೋಡಿದರು. ಯಾವುದೋ ಒಂದು ಕನ್ಯಾ ಮನಸ್ಸಿಗೆ ಬಂತು. ಅವಾಗೆಲ್ಲರೂ ಒಪ್ಪಿಕೊಂಡ್ರು, ನಮ್ಮ ಹುಡುಗ ಯೋಗ್ಯವಾದ ಕನ್ಯೆ ಇವಳು ಅಂತ ಒಪ್ಪಿಕೊಂಡ್ರು. ನೋಡಿದರು, ಆಯಿತು. ಏನು ನೋಡಿದರು ಅಂದರೆ ಕನ್ಯೆಯ ಶರೀರವನ್ನು, ಬಣ್ಣವನ್ನು, ಗುಣಗಳನ್ನು ಇತ್ಯಾದಿ ತಿಳ್ಕೊಂಡು ಬಂದರು. ಅವ್ರು ಬಂದು ಹುಡುಗನ ನೋಡಿದರು. ಅಂತೂ ಇಂತೂ ಒಂದಿನ ಎಂಗೇಜ್ಮೆಂಟ್ ನಿಶ್ಚಯ ಕಾರ್ಯ ಆಯಿತು. ಮುಂದೊಂದು ದಿನ ಏನು ಮಾಡಿದರು, ಲಗ್ನ ಇಟ್ಕೊಂಡ್ರು. ಒಂದು ಕಲ್ಯಾಣ ಮಂಟಪದಲ್ಲಿ ಲಗ್ನ ಇಟ್ಕೊಂಡ್ರು. ನಾಳೆ ಅಕ್ಷತಾರೋಪಣ ಅಂದ್ರೆ ಇವತ್ತೆಲ್ಲರೂ ಅಲ್ಲಿ ಕೆಲವು ಜನ ಹೋಗಿರ್ತಾರೆ, ನಾಳೆಗೆ ಬರೋರು ಕೆಲವು ಜನ ಇರ್ತಾರೆ. ಅಂತೂ ರಾತ್ರಿ ಸಮಯದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮಾಡುವ ಪದ್ಧತಿ ಇರ್ತದೆ. ಲಗ್ನದಲ್ಲಿ ಕೆಲವು ಪದ್ಧತಿ ಇರ್ತದೆ. ಆ ಪದ್ಧತಿಗೆ ಅನುಗುಣವಾಗಿ ಆ ವಧು ವರರನ್ನು ಕರೆದುಕೊಂಡು ಕಲ್ಯಾಣ ಮಂಟಪಕ್ಕೆ ಬಂದಿದ್ದಾರೆ ಪುರೋಹಿತಾದಿಗಳು. ಅಲ್ಲಿ ಜಂಗಮರಾಗಿರ್ಬೋದು, ಪುರೋಹಿತ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಬಂದಿದ್ದಾರೆ. ಅಂತೂ ಬೆಳಗಿನವರೆಗೆ 5 ಗಂಟೆವರೆಗೆ ಏನೇನು ಕಾರ್ಯಕ್ರಮ ಆಗಬೇಕು ಅವೆಲ್ಲ ಕಾರ್ಯಕ್ರಮ ಆಗಿದ್ದಾವೆ. ಅದೇನೋ ಸುರುಗಿ ನೀರ ಅದು ಇದು ಅಂತ ಅಲ್ಲಿ ಮಾಡ್ತಿರ್ತಾರೆ, ಅದು ಎಲ್ಲ ಆಗಿದೆ. ಮುಂದೆ ಏನಾಯಿತು, 10 ಅಕ್ಷತಾರೋಪಣ ಮುಹೂರ್ತ ಇತ್ತು. ಆದರೆ ಹೆಚ್ಚು ಕಡಿಮೆ 9 ಅಂದ್ರೆ ಆ ಹುಡುಗ ಹಾರ್ಟ್ ಅಟ್ಯಾಕ್ ಆಯಿತು. ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ ಅಂತದ್ರ ಅರ್ಥ. ಈಗ ಹುಡುಗನ ಶರೀರ ಅಲ್ಲಿ ಇದೆಯೇ ಇಲ್ಲೋ ಅಂತ ಕೇಳಿದ್ರೆ ಇದೆ, ಕನ್ಯಾನೂ ಇದಾದ. ಆದ್ರೆ ಮದುವೆ ಮಾಡ್ತಾರೇನೋ ಅಂದ್ರೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಹುಡುಗಿಲ್ಲ. ಹಂಗಂದ್ರೆ ಏನು ಹುಡುಗಿಲ್ಲ ಅಂದ್ರೇನು? ಶರೀರ ಐತಲ್ಲ ಅಂತ. ಏನು ನೋಡಿ ಇವರು ಕನ್ಯಾ ಕೊಟ್ಟಿದ್ರು ಅಂದರೆ ಶರೀರ ನೋಡಿ ಕನ್ಯಾ ಕೊಟ್ಟಿದ್ರು. ಒಳಗಿರುವ ಆತ್ಮನ ನೋಡಿದ್ರೇನು ಇವರು? ಇಲ್ಲ, ಶರೀರ ನೋಡಿ ಕನ್ಯಾ ಕೊಟ್ಟಿದ್ರು. ಮತ್ತು ಆ ಶರೀರ ಕೂಡ ಹುಡುಗಿನ ಲಗ್ನ ಮಾಡಿಕೊಟ್ರಿ ಅಂದರೆ ಯಾರಾದರೂ ಒಪ್ತಾರೆ ಅನ್ನೋದ್ರೆ ಒಪ್ಪುವುದಿಲ್ಲ. ಹಾಗಾದರೆ ನಿಮ್ಮ ಸಕಲ ವ್ಯವಹಾರ ಯಾವುದರ ಜೊತೆಗೆ ಅಂತ ಕೇಳಿದರೆ ಕಾಣದೇ ಇರುವ ಆತ್ಮನ ಜೊತೆಗೆ. ಆತ್ಮನಿಗೆ ಕನ್ಯಾ ಕೊಟ್ಟಿದ್ರೆ ನೀವು, ಈ ಬಾಡಿ ಕೊಟ್ಟಿಲ್ಲ ಕನ್ಯಾ, ಬಾಡಿಗೆ ಶರೀರಕ್ಕೆ ಕನ್ಯಾ ಕೊಟ್ಟಿದ್ರೆ ಅಕ್ಕಿ ಕಾಲು ಹಾಕಬೇಕಾಗಿತ್ತು. ಹಾಗಾದರೆ ನೋಡುವುದಿಲ್ಲ. ಈ ತೋರದ ಆತ್ಮತತ್ವ ತೋರದ, ಇಲ್ಲಿ ಎನಿಸದ, ಅದು ಯಾವಾಗಲೂ ಇರುವಂಥದ್ದೇ. ಆತ್ಮ ಸಾಮಾನ್ಯ ರೂಪ, ಈಗ ವಿಶೇಷ ರೂಪದಿಂದ ಬಿಡುಗಡೆ ಆಗೈತೆ. ಅಲ್ಲೇ ಸಾಮಾನ್ಯ ರೂಪದಿಂದ ಇರುವಂಥದ್ದೇ ಆತ್ಮತತ್ವ. ಇಲ್ಲಿ ಎನಿಸದ, ತೋರದ, ಅಡಗದ, ನಾಶವಾಗದ,
ಆತ್ಮನ ಜೊತೆಗೆ ನಮ್ಮ ವ್ಯವಹಾರವೂ ಇದೆಯಲ್ಲದೆ ಅನಾತ್ಮವಾಗಿರುವ ಶರೀರಾದಿಗಳ ಜೊತೆಗೆ ನಮ್ಮ ವ್ಯವಹಾರ ಇಲ್ಲ. ಇವು ನಿಮಿತ್ತ ಮಾತ್ರ, ಇವು ಕೇವಲ ವ್ಯವಹಾರಕ್ಕೆ ನಿಮಿತ್ತ ಮಾತ್ರ. ನಿಜವಾಗಿಯೂ ವ್ಯವಹಾರ ಶರೀರಾದಿಗಳ ಜೊತೆಗೆ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಅದಕ್ಕಿಲ್ಲಿ ಇಡೀ ಜಗತ್ತೆಲ್ಲ ಶಂಭುಲಿಂಗನ ಸ್ವರೂಪ, ಆತ್ಮನ ಸ್ವರೂಪ ಅಂತ ನಿಜಗುಣ ಶಿವಯೋಗಿಗಳು ಕೊನೆಯ ನುಡಿಯಲ್ಲಿ ಹೇಳಿದ್ದು ಎಷ್ಟು ಸಮಂಜಸವಾಗಿದೆ ಅಂತ ಕೇಳಿದರೆ, ಜಗತ್ತು ಅಂದರೆ ಆತ್ಮ, ಆತ್ಮ ಅಂದರೆ ಜಗತ್ತು, ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವ ಶ್ರುತಿಯು ಕೂಡ ಇಲ್ಲಿ ಪ್ರಮಾಣವಾಗಿ ನಮಗೆ ಪ್ರಾಪ್ತವಾಗುತ್ತದೆ. ಇಷ್ಟು ವಿಚಾರ ಮಾಡಿದಾಗ ನಮ್ಮ ಕನ್ನಡ ಶಾಸ್ತ್ರದವರು ಕೂಡ ನಿಜಗೊಂಡ್ರು ಪ್ರಸ್ಥಾನತ್ರಯಗಳನ್ನು ಚೆನ್ನಾಗಿ ಓದಿ ಬಂದಂಥ ಮಹಾನುಭಾವರು ಅನೇಕ ಉದಾಹರಣೆಗಳನ್ನು, ಈ ಪ್ರಸ್ಥಾನತ್ರಯಗಳ ಉದಾಹರಣೆಗಳನ್ನೇ ಕೊಟ್ಟಿದ್ದಾರೆ ಅನೇಕ ಕಡೆ. ಅಂತೆಯೇ ಶ್ರುತಿ ಪ್ರಮಾಣ ವಕೀಲರಿಗೆ ಅನ್ನುವ ಅವರ ಹಿತನುಡಿ. ಅದಕ್ಕಾಗಿ ಇಲ್ಲಿ ಏನಾಯಿತು ಅಂತ ಕೇಳಿದರೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ಯಕ ಇತ್ಯೇವ ಸತ್ಯಂ. ಕೇವಲ ನುಡಿ ಮಾತ್ರದಿಂದ ಈ ಶರೀರ ಇದೆ, ಈ ಜಗತ್ತು ಇದೆ, ಹಾಗೆಯೇ ನುಡಿ ಮಾತ್ರದಿಂದ ಸುಖ ದುಃಖಾದಿ ದ್ವಂದ್ವ ಇದೆ, ವಾಸ್ತವಿಕವಾಗಿ ಅವುಗಳಿಗೆ ಇರುವಿಕೆ ಅನ್ನುವುದು ಇಲ್ಲ ಅಂತ ಸ್ಪಷ್ಟಪಡಿಸಿ, ಸತಃ ಅಭಾವ ನ ವಿದ್ಯತೆ ಅಸತಃ ಭಾವ ನ ವಿದ್ಯತೆ ಅನ್ನುವುದು ಇಷ್ಟರಿಂದ ಗೊತ್ತಾಯಿತು ನಮಗೆ. ಸದ್ರೂಪಕ್ಕೆ ಅಭಾವ ಯಾವಾಗೂ ಇಲ್ಲ, ಅಸದ್ರೂಪಕ್ಕೆ ಇರುವಿಕೆ ಯಾವಾಗೂ ಇಲ್ಲ ಅನ್ನುವುದು ಸಿದ್ಧ ಆಯಿತು. ಇಲ್ಲಿ ಏನೊಂದು ಆಕ್ಷೇಪ ಮಾಡಿದ ಅಂತ ಕೇಳಿದರೆ, ಮೃದಾದಿ ಕಾರಣಸ್ಯ ಚ ತತ್ಕಾರಣ ವ್ಯತಿರೇಕೇಣ ಅನುಪಲಬ್ಧೇ ಅಸತ್ವಂ. ಮೃದಾದಿ ಕಾರಣಕ್ಕೆ ಅಂದರೆ ಅದು ಒಂದೊಂದರ ಕಾರ್ಯ, ಮಣ್ಣು ಮತ್ತೊಂದರ ಕಾರ್ಯ, ಅಂದರೆ ಅಗ್ನಿಯ ಕಾರ್ಯ, ಜಲದ ಕಾರ್ಯ ಮಣ್ಣು ಅಂತ ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಾರಲ್ಲ. ಜಲದ ಕಾರ್ಯ ಮಣ್ಣು ಅಂತ ಹೇಳ್ಕೊಂಡು ಬಂದದ್ರಿಂದ ಮಣ್ಣಿಗೂ ಕೂಡ ಒಂದು ಕಾರಣ ಇದೆ, ಆ ಕಾರಣಕ್ಕೂ ಇನ್ನೊಂದು ಕಾರಣ ಇದೆ. ಹಾಗಾದರೆ ಇಲ್ಲಿ ಕಾರ್ಯವಾದದ್ದೆಲ್ಲವೂ ಅಸತ್ ಅಸತ್ ಅಂತ ನೀವು ಹೇಳಲಿಕ್ಕೆ ಹೊರಟರೆ ಪ್ರತಿಯೊಂದು ಕಾರ್ಯವಾಗಿದೆ. ಅಭಾವ ಅಸದ್ ರೂಪವೇ ಆದೀತಲ್ಲ, ಅಭಾವ ಪ್ರಸಂಗವೇ ಬಂದಿತಲ್ಲ ಅಂತ ಆಕ್ಷೇಪ ಮಾಡಿದರೆ ಅದಕ್ಕೆ ಉತ್ತರ ಹೇಳ್ತಾರೆ, ತದಸತ್ವೇ ಸರ್ವಾಭಾವ ಪ್ರಸಂಗ ಇತಿ ಚೇತ್. ಅದನ್ನು ಮುಂದಿನ ವಾಕ್ಯದಲ್ಲಿ, ಮುಂದಿನ ಭಾಷೆದ ವಾಕ್ಯದಲ್ಲಿ ತದಸತ್ವೇ ಅಂದರೆ ಮೂಲ ಯಾವುದಿದೆಯೋ ಒಂದು ಕಾರಣ ಅಂತ ಒಪ್ಪಿದೇವಲ್ಲ, ಅದು ಅಸತ್ತಾದರೆ ತದಸತ್ವೇ ಸರ್ವಾಭಾವ ಪ್ರಸಂಗ ಇತಿ ಚೇತ್. ಎಲ್ಲ ಅಂದರೆ ಇಡೀ ಜಗತ್ತಿನ ಅಭಾವವೇ ಅಂದರೆ ಶೂನ್ಯವಾದವೇ ಪ್ರಾಪ್ತವಾಗ್ತದಲ್ಲ ಇತಿ ಚೇತ್. ಹೀಗೆ ಕೇಳಿದರೆ ಬೌದ್ಧರು ಏನಂತಾರೆ, 4 ಜನ ಬೌದ್ಧರು ಶೂನ್ಯ ಜಗತ್ತು ಇಲ್ಲವೇ ಇಲ್ಲ ಅಂತಾರಲ್ಲ, ಅದು ಇಲ್ಲಿ ಪ್ರಾಪ್ತವಾಗುತ್ತದೆ ಒಂದು ಭಾವ, ಅಥವಾ ಇಡೀ ಜಗತ್ತೇ ಇಲ್ಲದಂತೆ ಆಗುತ್ತದೆ ಇನ್ನೊಂದು ಭಾವ, ಇತಿ ಚೇತನ. ಹೀಗೆ ನೀನು ಕೇಳಿದರೆ ಅದು ಯೋಗ್ಯ ಅಲ್ಲ. ಉತ್ತರ ಕೊಡ್ತಾರೆ ಸಿದ್ಧಾಂತಿಗಳು ಆಕ್ಷೇಪಕ್ಕೆ. ಸರ್ವತ್ರ ಬುದ್ಧಿದ್ವಯೋಪಲಬ್ಧೇ ಸದ್ಬುದ್ಧಿ ಅಸದ್ಬುದ್ಧಿ ರೀತಿ. ಸರ್ವತ್ರ ಎಲ್ಲ ಕಡೆ 2 ಬುದ್ಧಿಗಳು ನಮಗೆ ತೋರಿ ಬರುತ್ತವೆ. ಒಂದು ಸದ್ವಿಷಯಕವಾದ ಬುದ್ಧಿ, ಒಂದು ಅಸದ್ವಿಷಯಕವಾದ ಬುದ್ಧಿ. ಅಂದರೆ ಒಂದು ಇರುವ ಬುದ್ಧಿ, ಒಂದು ಇಲ್ಲದೆ ಇರುವ ಬುದ್ಧಿ. ಒಂದು ಬುದ್ಧಿಗೆ ಇರುವುದು ವಿಷಯ, ಒಂದು ಬುದ್ಧಿಗೆ ಇಲ್ಲದೆ ಇರುವುದು ವಿಷಯ. ಸದ್ಬುದ್ಧಿ ಅಸದ್ಬುದ್ಧಿ. ಸರ್ವತ್ರ ಬುದ್ಧಿದ್ವಯೋಪಲಬ್ಧೇ ಸದ್ಬುದ್ಧಿ ಅಸದ್ಬುದ್ಧಿ ಇದೆ. ಈ 2 ಬುದ್ಧಿಗಳು, ಒಂದು ಸದ್ಬುದ್ಧಿ ಒಂದು ಅಸದ್ಬುದ್ಧಿ ಎಲ್ಲ ಕಡೆ ತೋರುತ್ತವೆ. ಯದ್ ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ ಸತ್. ಯದ್ ವಿಷಯ ಯಾವುದನ್ನು ವಿಷಯೀಕರಿಸುವ ಬುದ್ಧಿಯು ನ ವ್ಯಭಿಚರತಿ ವ್ಯಭಿಚಾರವನ್ನು ಹೊಂದುವುದಿಲ್ಲವೋ ತತ್ ಸತ್, ಅದು ಸದ್ವಿಷಯಕವಾದ ಬುದ್ಧಿಯು. ಆ ಬುದ್ಧಿಗೆ ವಿಷಯವಾದದ್ದು ಸತ್ಪದಾರ್ಥ. ಅದು ತತ್ ಸತ್, ಆ ಬುದ್ಧಿಗೆ ವಿಷಯವಾದದ್ದು ಸತ್ಪದಾರ್ಥ. ಯದ್ ವಿಷಯ ವ್ಯಭಿಚರತಿ ತತ್ ಅಸತ್ ಇತಿ. ಯದ್ ವಿಷಯ ಯಾವ ವಿಷಯದ ಯದ್ ಬುದ್ಧಿ ವಿಷಯ ಹಾಕಿಕೊಳ್ಳೋಣ, ಒಂದು ಬುದ್ಧಿ ಶಬ್ದ ಹಾಕೊಳ್ಳೋದು. ಯದ್ ವಿಷಯ ಅಂದರೆ ಯಾವ ಬುದ್ಧಿಗೆ ಯಾವುದು ವಿಷಯವಾಗಿದೆಯೋ, ವ್ಯಭಿಚರತಿ ಅದು ವ್ಯಭಿಚಾರವನ್ನು ಹೊಂದಿದ್ದೇ ಆದರೆ ತತ್ ಅಸತ್, ಆ ವ್ಯಭಿಚಾರವನ್ನು ಹೊಂದಿದಂಥ ಪದಾರ್ಥವು ಅಸತ್ತಾಗುತ್ತದೆ, ವ್ಯಭಿಚಾರ ಹೊಂದುವ ಪದಾರ್ಥ. ಸದಸದ್ವಿಭಾಗಿ ಬುದ್ಧಿತಂತ್ರೆ. ಬುದ್ಧಿತಂತ್ರೆ ಸದಸದ್ವಿಭಾಗಿ. ಬುದ್ಧಿತಂತ್ರದಲ್ಲಿ ಒಂದು ಸತ್ತ ಒಂದು ಅಸತ್ತ, ಹೀಗೆ ವಿಭಾಗ ಸ್ಥಿತಿ ಈ ಎರಡು ಆಗಿ ನಿಂತಿರಲು, ಅಂದರೆ ಈ ವಿಭಾಗವಾಗಿ ನಿಂತಿರಲು ಸರ್ವತ್ರ ದ್ವೇ ಬುದ್ಧಿ ಸರ್ವೈಹಿ ಉಪಲಭ್ಯತೆ ಸಾಮಾನಾಧಿಕರಣ್ಯೆ. ಸರ್ವೈಹಿ ಎಲ್ಲರಿಂದಲೂ, ದ್ವೇ ಬುದ್ಧಿ 2 ರೀತಿಯ ಬುದ್ಧಿಗಳು ಉಪಲಭ್ಯತೆ ಪ್ರಾಪ್ತವಾಗುತ್ತವೆ. ಎಲ್ಲಿ ಅಂದರೆ ಸಮಾನ ಅಧಿಕರಣ್ಯ, ಒಂದು ಅಧಿಕರಣದಲ್ಲಿ. ಸಮಾನ ಅಧಿಕರಣ್ಯ ಅಂದರೆ ಏನಿಲ್ಲ, ಒಂದು ಅಧಿಕರಣದಲ್ಲಿ 2 ಪದಾರ್ಥಗಳು ಇದ್ದಾಗ ಅವು ಸಮಾನ ಅಧಿಕರಣವನ್ನು ಹೊಂದಿದಂತಹ ಪದಾರ್ಥಗಳು. ಸಮಾನ ಅಧಿಕರಣಸ್ಯ ಭಾವ ಸಮಾನಾಧಿಕರಣ್ಯಂ. ಅಂದರೆ ಇಲ್ಲಿ ಭಾವ ಅಂತಂದಾರೆ ಸಮಾನಾಧಿಕರಣ್ಯ ಅನ್ನುವಲ್ಲಿ. ಉದಾಹರಣೆಗೆ 2 ಪುಸ್ತಕಗಳು ಈ ಟೇಬಲ್ ಮೇಲೆ ಇದ್ದಾಗ ಅವಕ್ಕೆ ಸಮಾನಾಧಿಕರಣ ಇದೆ.
ಅವುಗಳಲ್ಲಿ ಸಮಾನಾಧಿಕರಣ್ಯ ಭಾವ ಇದೆ, ಸಂಬಂಧ ಇದೆ, ಸಮಾನಾಧಿಕರಣ್ಯ. ಹಾಗೆ ಎರಡು ಬುದ್ಧಿಗಳು ಎಲ್ಲ ಕಡೆಗೆ ತೋರುತ್ತವೆ. ನೀಲೋತ್ಪಲವತ್, ನೀಲೋತ್ಪಲವತ್ನ, ಈ ನೀಲೋತ್ಪಲ ಅನ್ನೋದೊಂದಿದೆ. ನೀಲೋತ್ಪಲ ಅಂದರೆ ಕಪ್ಪು ಕಮಲ. ಆ ಕಪ್ಪು ಕಮಲದಲ್ಲಿ ಏನಾಗಿದೆ ಅಂತ ಕೇಳಿದರೆ ನೀಲ ಬಣ್ಣ ಇದೆ, ಅಲ್ಲಿ ಕಮಲತ್ವ ಇದೆ ಹಾಗೂ ನೀಲ ಇದೆ. ಆ ನೀಲಕ್ಕೂ ಕಮಲತ್ವಕ್ಕೂ ಸಮಾನಾಧಿಕರಣ ಅಂದರೆ ಅಲ್ಲಿ ಗುಣಗುಣಿ ಭಾವ ಸಂಬಂಧ ಇದೆ. ಹಾಗೆ ಅಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಮುಂದಿನ ವಿಷಯ ನಾವು ಹೇಳುವುದು ನೀಲೋತ್ಪಲವತ್ನ ಕಪ್ಪು ಕಮಲದಂತೆ ಗುಣಗುಣಿ ಭಾವವನ್ನು ಹೊಂದಿದ್ದು ಅಲ್ಲ. ಮತ್ತು ಹೇಗೆ ಅಂದ್ರೆ ಇಲ್ಲಿ ಬೇರ್ಪಡೆ, ಇಲ್ಲಿ ಗುಣಗುಣಿ ಭಾವ ಅಂದರೆ ಎರಡಕ್ಕೂ ಏನಿದೆ ತಾದಾತ್ಮ್ಯ ಇದೆ. ನೀಲೋತ್ಪಲದಲ್ಲಿ ಕಪ್ಪು ಬಣ್ಣಕ್ಕೂ ಪುಷ್ಪಕ್ಕೂ ತಾದಾತ್ಮ್ಯ ಇದೆ, ಅಂದರೆ ಒಂದೇ ಸ್ವರೂಪ ಆಗಿದ್ದಾವೆ, ಬೇರ್ಪಡಿಸುವುದಕ್ಕಾಗೋದಿಲ್ಲ, ಒಂದೇ ಸ್ವರೂಪ ಆಗಿದ್ದಾವೆ. ಆದರೆ ಅಧಿಷ್ಠಾನಕ್ಕೂ ಆಧಾರಕ್ಕೂ ಏನಿರ್ತದೆ, ಒಂದು ಸಂಬಂಧ ಇರ್ತದಷ್ಟೇ, ಬೇರ್ಪಡಿಸುವುದಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಟೇಬಲ್ ಮೇಲೆ ಏನೇನೋ ಇಟ್ಟಿದ್ದೇವಲ್ಲ, ಸಂಬಂಧ ಇದೆ. ಇದು ಟೇಬಲ್ ಅಧಿಕರಣ, ಇವು ಆಧೇಯವಾದ ಪದಾರ್ಥಗಳು. ಆದರೆ ಇಲ್ಲಿ ಬೇರ್ಪಡಿಸುವುದಕ್ಕೆ ಅವಕಾಶ ಇದೆ. ಆದರೆ ನೀಲೋತ್ಪಲವತ್ ಅನ್ನುವಲ್ಲಿ ಏನಾಗಿದೆ ಅಂದರೆ ಗುಣಗುಣಿ ಸಂಬಂಧ, ಅದು ಸಮವಾಯ ಸಂಬಂಧ, ಅದು ನಿತ್ಯ ಸಂಬಂಧ. ಆದುದರಿಂದ ಎರಡರಲ್ಲಿ ಒಂದು ಹಾಳಾಗಿ ಹೋದಾಗಲೇ ಆ ಸಂಬಂಧವು ಕೆಟ್ಟು ಹೋಗುತ್ತದೆ, ಇಲ್ಲದಿದ್ದರೆ ಆ ಸಂಬಂಧವು ಕೆಡುವುದಿಲ್ಲ. ಹಾಗೆ ಇಲ್ಲಿ ವಿಶೇಷಣ, ನೀಲಬಣ್ಣ ವಿಶೇಷಣ, ಕಮಲ ವಿಶೇಷ. ಈ ರೀತಿಯಾಗಿ ವಿಶೇಷಣ ವಿಶೇಷ ಭಾವ ಕಮಲದಲ್ಲಿ ಕಂಡರೂ ಕೂಡ ಇದು ಗುಣಗುಣಿ ಸಂಬಂಧ ಅಲ್ಲದೆ ಬೇರೆ ಅಲ್ಲ. ನಾವು ಹೇಳಲಿಕ್ಕೆ ಹೊರಟದ್ದು ಈ ರೀತಿಯ ಸಂಬಂಧ ಉಳ್ಳದ್ದು ಅಲ್ಲ. ಒಂದು ಅಧಿಕರಣದಲ್ಲಿ ಎರಡು ಪದಾರ್ಥಗಳು ಇರುವಿಕೆ ಅಂತ ನಾವು ಹೇಳಕ್ಕೆ ಹೊರಟಿದ್ದೇವೆ. ಅದಕ್ಕಾಗಿ ಪ್ರತಿಯೊಂದು ಪದಾರ್ಥದಲ್ಲಿ ಅಂದರೆ ಒಂದು ವಸ್ತು ನಾವು ನೋಡುವಾಗ ಬುದ್ಧಿ, ಎರಡು ಬುದ್ಧಿಗಳು ಇರುತ್ತವೆ. ಉದಾಹರಣೆಗೆ ಮುಂದೆ ಬರೀತಾರೆ, ನೋಡೋಣ. ಸನ್ ಘಟಃ ಸನ್ಪಟಃ, ಸನ್ ಘಟಃ ಸನ್ಪಟಃ, ಸನ್ ಹಸ್ತಿ ಇತ್ಯೇವಂ ಸರ್ವತ್ರ. ಇಲ್ಲಿ ಹೆಂಗೆ ಬರೆದಾರ ಸಂಸ್ಕೃತ ಭಾಷೆಯನ್ನು? ಇರುವ ಘಟ, ಇರುವ ಕೊಡವು, ಇರುವ ಪಟ, ಇರುವ ಬಟ್ಟೆಯು, ಸಣ್ಣ ಹಸ್ತಿ, ಇರುವ ಆನೆಯು. ಮೊದಲು ಇರುವ ಅಂತ ಹಾಕಿದ್ದಾರೆ. ಸನ್ ಘಟಃ ಸನ್ ಪಟಃ ಸನ್ ಹಸ್ತಿ, ಇರುವ ಕೊಡ, ಇರುವ ಪಟ, ಇರುವ ಆನೆ, ಮೂರು ಶಬ್ದ ಕೊಟ್ಟಿದ್ದಾರೆ. ಇತ್ಯೇವಂ ಸರ್ವತ್ರ, ಎಲ್ಲ ಕಡೆ ಇದೇ ರೀತಿಯಾದ ವ್ಯವಹಾರವೂ ಇದೆ. ಎಲ್ಲ ಕಡೆ ಎಲ್ಲ ವ್ಯವಹಾರ ಇದೇ ರೀತಿಯಾಗಿದೆ. ತಯೋಹೋ ಬುದ್ಧ್ಯೋಹೋ ಘಟಾದಿ ಬುದ್ಧಿ ವ್ಯಭಿಚರತಿ. ತಯೋಹೋ ಬುದ್ಧ್ಯೋಹೋ ಇರುವ ಘಟ ಅನ್ನುವಲ್ಲಿ ಒಂದು ಇರುವ ವಿಷಯಕವಾದ ಬುದ್ಧಿ, ಒಂದು ಘಟ ವಿಷಯಕವಾದ ಬುದ್ಧಿ, ಎರಡು ಬುದ್ಧಿ ಇದಾವೆ ಇಲ್ಲಿ. ಇರುವ ವಿಷಯಕವಾದ ಬುದ್ಧಿಯು ಸದ್ಬುದ್ಧಿ, ಘಟ ವಿಷಯಕವಾದ ಬುದ್ಧಿಯು ಅಸದ್ಬುದ್ಧಿ. ಯಾಕೆ ಅಂತ ಕೇಳಿದ್ರೆ ಬರೀತಾರೆ, ಘಟಾದಿ ಬುದ್ಧಿ ವ್ಯಭಿಚರತಿ, ಘಟ ವಿಷಯಕ ಬುದ್ಧಿಯು ವ್ಯಭಿಚಾರವನ್ನು ಹೊಂದುತ್ತದೆ. ಈಗ ಇರುವ ಘಟ ಅಂದೆವು, ಹಾಗೆ ಇರುವ ಪಟ ಅಂತೇವೆ. ಇರುವ ಪಟ ಅಂದಾಗ ಇಲ್ಲಿ ಘಟ ಬುದ್ಧಿ ಇಲ್ಲ. ಇರುವ ಅನ್ನುವುದು ಘಟ ಇದ್ದಲ್ಲಿಯೂ ಇದೆ, ಪಟ ಇದ್ದಲ್ಲಿಯೂ ಇದೆ. ಇರುವ ಘಟ, ಇರುವ ಪಟ. ಆದರೆ ಅಸದ್ಬುದ್ಧಿ ಇದೆಯಲ್ಲ, ಘಟ ಇದ್ದಲ್ಲಿ ಘಟವನ್ನು ವಿಷಯೀಕರಿಸುತ್ತದೆ, ಪಟ ಇದ್ದಲ್ಲಿ ಪಟವನ್ನು ವಿಷಯೀಕರಿಸುತ್ತದೆ, ಅಂದರೆ ವ್ಯಭಿಚಾರವನ್ನು ಹೊಂದುತ್ತದೆ, ಬದಲಾಗುತ್ತದೆ. ಆದರೆ ಇರುವ 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 ಅನ್ನುವುದು ಎಲ್ಲಿಯೇ ಹೋದರೂ ಕೂಡ ಆಗೋದಿಲ್ಲ, ವ್ಯಭಿಚಾರವನ್ನು ಹೊಂದುವುದಿಲ್ಲ ಅಂತ ಇದರ ಅಭಿಪ್ರಾಯ. ಅದಕ್ಕಾಗಿ ಸನ್ ಪಟಃ ಸನ್ ಘಟಃ ಸನ್ ಪಟಃ ಸನ್ ಹಸ್ತಿ ಇತ್ಯೇವಂ ಸರ್ವತ್ರ, ಈ ರೀತಿಯಾಗಿ ಸರ್ವತ್ರ ವ್ಯವಹಾರ ಇದೆ. ತಯೋಹೋ ಬುದ್ಧ್ಯೋಹೋ ಘಟಾದಿ ಬುದ್ಧಿ ವ್ಯಭಿಚರತಿ. ಘಟಾದಿ ಆದಿಪದ್ಯದಿಂದ ಘಟ ಬುದ್ಧಿ ಆಗಿರ್ಬೋದು, ಪಟ ಬುದ್ಧಿ ಆಗಿರ್ಬೋದು, ಅದು ವ್ಯಭಿಚಾರವನ್ನು ಹೊಂದುತ್ತಾ ಹೋಗುತ್ತದೆ. ತಥಾಚ ದರ್ಶಿತಂ ವಿಕಾರೋ ಹಿ ನಾಮಧೇಯಂ ಎಂದು ಹೇಳ್ಕೊಂಬಂದಾಗ, ಇದು ಯಾವುದು ವಿಕಾರ ಅಂತ ಕೇಳಿದರೆ ಘಟಾದಿ ರೂಪಗಳು ವಿಕಾರ ಅಂತ ಹೇಳಿಕೊಂಡು ಬಂದಿದ್ದಾರೆ. ಅರ್ಥಾತ್ ಘಟಾದಿಗಳು ವಿಕಾರ ಅಂತ ಹೇಳ್ಕೊಂಡು ಬಂದಿದ್ದಾರೆ. ತಯೋಹೋ ಬುದ್ಧ್ಯೋಹೋ, ಆ ಎರಡು ಬುದ್ಧಿಗಳಿಗೆ ಘಟಾದಿ ಬುದ್ಧಿ ವ್ಯಭಿಚರತೆ ಆಯಿತಲ್ಲ. ತಥಾಚ ದರ್ಶಿತಂ ನತೂ ಸದ್ಬುದ್ಧಿ, ಘಟಾದಿ ಬುದ್ಧಿ ವಿಚಾರ ಹೊಂದದ ಸದ್ಬುದ್ಧಿಯು ಇರುವ 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 ಅನ್ನೋದೇನಿದೆಯಲ್ಲ ಅದು ವ್ಯಭಿಚಾರವನ್ನು ಹೊಂದುವುದಿಲ್ಲ. ಇರುವಿಕೆಯನ್ನು ವಿಷಯೀಕರಿಸುವ ಬುದ್ಧಿಯು ಸದ್ಬುದ್ಧಿಯು, ಇರುವಿಕೆಯನ್ನು ಸದ್ಬುದ್ಧಿಯು. ತಸ್ಮಾತ್ ಘಟಾದಿ ಬುದ್ಧಿ ವಿಷಯ ಅಸತ್. ತಸ್ಮಾತ್ ಆದ್ದರಿಂದ ಘಟಾದಿ ಘಟ ವಿಷಯಕ, ಪಟ ವಿಷಯಕ ಮತ್ತು ಇತ್ಯಾದಿ ಅನೇಕ ಪದಾರ್ಥಗಳ ವಿಷಯಕವಾದ ಬುದ್ಧಿಯು ಅಸತ್, ಅದು ಅಸತ್ ಬುದ್ಧಿ. ವ್ಯಭಿಚಾರ, ಅದು ವ್ಯಭಿಚಾರವನ್ನು ಹೊಂದುವುದರಿಂದ, ಅಂದರೆ ಒಂದರಲ್ಲಿ ಇನ್ನೊಂದರ ರೂಪಿಲ್ಲ ಅಷ್ಟೇ, ವ್ಯಭಿಚಾರ. ನತು ಸದ್ಬುದ್ಧಿ ವಿಷಯ ಅವ್ಯಭಿಚಾರ. ಯಾಕಂದರೆ ಅದೆಲ್ಲ ಕಡೆ ಇರುವ 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 ಎಂದು ಹೇಳಿಸಿಕೊಳ್ಳುತ್ತಾ ಹೋಗುತ್ತದೆ.
ಬೇರೆಯಲ್ಲಿ ಬದಲಾಗುವಿಕೆ ಇಲ್ಲ. ಸನ್ ಘಟ, ಸನ್ ಪಟ, ಸನ್ ಹಸ್ತಿ, ಸನ್ ಗೃಹಂ ಇತ್ಯಾದಿ. ಹೀಗಾಗಿ ಇಲ್ಲಿ ಸದ್ವಿಷಯಕವಾದ ಬುದ್ಧಿಯು ವ್ಯಭಿಚಾರವನ್ನು ಹೊಂದುವುದಿಲ್ಲ. ಆದುದರಿಂದ ಸದ್ಬುದ್ಧಿಗೆ ಯಾವುದು ವಿಷಯವಾಗಿದೆಯೋ ಅದು ಸತ್ಪದಾರ್ಥ, ಅಸದ್ಬುದ್ಧಿಗೆ ಯಾವುದು ವಿಷಯವಾಗಿದೆಯೋ ಅದು ಅಸತ್ ಪದಾರ್ಥ, ಇಲ್ಲದೆ ಇರುವ ಪದಾರ್ಥ ಅಂತ ಇಷ್ಟು ಇದರ ಅಭಿಪ್ರಾಯ ಆದ ಮೇಲೆ ಮುಂದಿನ ಭಾಷ್ಯವನ್ನು ನೋಡೋಣ. ಘಟೇ ವಿನಷ್ಟೇ ಆಕ್ಷೇಪ. ಘಟೇ ವಿನಷ್ಟೇ ಘಟಬುದ್ಧೌ ವ್ಯಭಿಚರಂತ್ಯಾಂ ಸದ್ಬುದ್ಧಿರಪಿ ವ್ಯಭಿಚರತಿ ಇತಿ ಚೇತ್ ನ. ಘಟವಿನಷ್ಟೇ ಘಟವು ನಾಶವಾಗುತ್ತಿರಲು, ಘಟಬುದ್ಧವು ವ್ಯಭಿಚರಂತ್ಯಾಂ ಘಟ ವಿಷಯಕ ಬುದ್ಧಿಯು ವ್ಯಭಿಚಾರವನ್ನು ಹೊಂದುತ್ತಿರಲು, ಘಟ ವಿಷಯಕ ಬುದ್ಧಿ ವ್ಯಭಿಚಾರವನ್ನು ಹೊಂದುತ್ತಿರಲು ಸದ್ಬುದ್ಧಿರಪಿ ವ್ಯಭಿಚರತಿ. ಇರುವ ಘಟ ಅಂತ ಕರೀಲಿಕ್ಕೆ ಬರೋದಿಲ್ಲಲ್ಲ. ಘಟ ನಾಶ ಆಯಿತು ಅಂದಮೇಲೆ ಇರುವ ಘಟ ಅಂತ ಕರೀಲಿಕ್ಕೆ ಬರೋದಿಲ್ಲ. ಅಂದಮೇಲೆ ಅಲ್ಲಿ ಸದ್ಬುದ್ಧಿಯು ಕೂಡ ನಾಶ ಆಗ್ತದಲ್ಲ. ಸದ್ಬುದ್ಧಿರಪಿ ವ್ಯಭಿಚರತಿ, ಅಲ್ಲಿರೋದಿಲ್ಲಲ್ಲ ಇತಿ ಚೇತ್. ಹೀಗೆ ನೀನು ಕೇಳಿದರೆ, ಆಕ್ಷೇಪಕಾರ ಹೀಗೆ ಕೇಳಿದರೆ ನ, ಅದು ಯೋಗ್ಯ ಅಲ್ಲ. ಯಾಕೆ ಅದಕ್ಕೆ ಪಟಾದಾವಪಿ ಸದ್ಬುದ್ಧಿ ದರ್ಶನಾತ್. ಬೇರೆ ಪಟಾದಿಗಳಿದ್ದಾವಲ್ಲ, ಅಲ್ಲಿ ಸದ್ಬುದ್ಧಿ ದರ್ಶನಾತ್. ಇರುವ ಪಟ, ಇರುವ ಮಠ, ಇರುವ ಮನೆ, ಅಲ್ಲೆಲ್ಲ ಇದೆಯಲ್ಲ ಸದ್ಬುದ್ಧಿ. ಆದುದರಿಂದ ಅದು ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಇವರು ಹೇಳಿದರು. ಅದಕ್ಕೆ ಅವನ್ತಾನ ನೋಡೋಣ. ಹಿಂಗೆ ಹೇಳಿದ ಕೂಡಲೇ ಘಟಾದಾವಪಿ ಸದ್ಬುದ್ಧಿ ದರ್ಶನಾತ್ ವಿಶೇಷಣ ವಿಷಯ ಏವ ಸಾ ಸದ್ಬುದ್ಧಿ. ಆ ಸದ್ಬುದ್ಧಿಯು ವಿಶೇಷಣವನ್ನು ವಿಷಯೀಕರಿಸುವಂಥದ್ದು, ವಿಶೇಷಣವನ್ನು ಬೆಳಗುವಂಥದ್ದು. ಯಾವುದು ಸದ್ಬುದ್ಧಿ ಇದೆಯಲ್ಲ, ವಿಶೇಷಣವನ್ನು ಬೆಳಗುವಂಥದ್ದು. ವಿಶೇಷಣವನ್ನು ವಿಶೇಷಣ ವಿಷಯ ಸದ್ಬುದ್ಧಿ. ಸಾ ಸದ್ಬುದ್ಧಿ ಅಂದರೆ ವಿಶೇಷಣವನ್ನು ಬೆಳಗುವಂಥದ್ದು. ಅದು ಮುಂದೆ ಸ್ಪಷ್ಟ ಆಗ್ತದೆ. ಈಗ ಸ್ಪಷ್ಟ ಆಗೋದಿಲ್ಲ, ಮುಂದೆ ಸ್ಪಷ್ಟ ಆಗ್ತದೆ. ಈಗ ಮತ್ತೆ ಆಕ್ಷೇಪ ಮಾಡ್ತಾನೆ ನಾವು. ಸದ್ಬುದ್ಧಿವತ್ ಘಟಬುದ್ಧಿರಪಿ ಘಟಾಂತರೇ ದೃಶ್ಯತೆ ಇತಿ ಚೇತ್. ಹಾಗಾದರೆ ನೀವೇನು ಹೇಳಿದ್ರಿ, ಘಟ ನಷ್ಟ ಆದಾಗ ಅಲ್ಲಿ ಸದ್ಬುದ್ಧಿಯು ಕೂಡ ಇರೋದಿಲ್ಲ ಅಂತ ನಾ ಹೇಳಿದೆ. ನೀವು ಪಟಾಂತರದಲ್ಲಿ ಬೇರೆ 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 ಪಟ ಮಠ ಮೊದಲಾದವುಗಳಲ್ಲಿ ಇರುತ್ತದೆ ಅಂತ ಹೇಳಿದಿರಿ. ಹಾಗೆಯೇ ನಾನು ಹೇಳ್ತೇನೆ, ಒಂದು ಘಟ ನಷ್ಟ ಆದಾಗ ಘಟ ವಿಷಯಕ ಬುದ್ಧಿ ಇಲ್ಲಿ ನಾಶ ಇಲ್ಲದೇ ಇರಬಹುದು, ಆದರೆ ಇನ್ನೊಂದು ಘಟ ಇದ್ದಲ್ಲಿ ಇದೆಯಲ್ಲ. ಹಾಗಾದರೆ ನೆಂಬುದು ಹೇಗೆ ಪಟ ವಿಷಯಕವಾಗಿ ಇದೆಯೋ ಹಾಗೆ ನಂಬುದು ಇನ್ನೊಂದು ಘಟ ವಿಷಯಕವಾಗಿ ಇದೆ, ಅದನ್ನು ಸತ್ಯ ಅಂತ ಕರೀರಿಲ್ಲ ಅಂತ ಒಂದು ವೇಳೆ ಆತನು ಕೇಳಿದರೆ ಅದಕ್ಕೆ ಉತ್ತರ ಹೇಳ್ತಾರೆ, ಇತಿ ಚೇತ್ನ ಸದ್ಬುದ್ಧಿವತ್ ಘಟಬುದ್ಧಿರಪಿ ಘಟಾಂತರೇ ದೃಶ್ಯತೆ ಇತಿ ಚೇತ್ನ. ಅದು ಯೋಗ್ಯ ಅಲ್ಲ. ಯಾಕಲ್ಲ? ಪಟಾದವು ಅದರ್ಶನಾತ್. ನಿಮ್ಮ ಘಟಬುದ್ಧಿಯು ಪಟಾದಿಗಳಲ್ಲಿ ತೋರುವುದಿಲ್ಲ. ನಮ್ಮ ಸದ್ಬುದ್ಧಿ ಹಾಗಿಲ್ಲ. ಘಟ ಇದ್ದಲ್ಲಿಯೂ ಇದೆ, ಪಟ ಇದ್ದಲ್ಲಿಯೂ ಇದೆ, ಮಠ ಇದ್ದಲ್ಲಿಯೂ ಇದೆ. ಒಂದು ಕಡೆ ಇದ್ದು ಒಂದು ಕಡೆ ಇಲ್ಲದ್ದು ನಂಬುದು ಆಗುವುದಿಲ್ಲ. ನಿಂದು ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇಲ್ಲದ್ದಾಗುತ್ತದೆ. ಘಟ ವಿಷಯಕ್ಕೆ ಬುದ್ಧಿ ಘಟ ಇದ್ದಲ್ಲಿದೆ, ಪಟ ಇದ್ದಲ್ಲಿ ಇರುವುದಿಲ್ಲ. ಆದರೆ ಸದ್ಬುದ್ಧಿಯು ಘಟ ಇದ್ದಲ್ಲಿಯೂ, ಪಟ ಇದ್ದಲ್ಲಿಯೂ, ಮಠ ಇದ್ದಲ್ಲಿಯೂ, ಮನೆ ಇದ್ದಲ್ಲಿಯೂ ಎಲ್ಲ ಕಡೆ ಇರುವುದರಿಂದ ಸದ್ಬುದ್ಧಿಯು ವ್ಯಭಿಚಾರವನ್ನು ಹೊಂದುವುದಿಲ್ಲ, ಅಸದ್ಬುದ್ಧಿಯು ವ್ಯಭಿಚಾರವನ್ನು ಹೊಂದುತ್ತದೆ ಅಂತ ಹೇಳಿದರು. ಸದ್ಬುದ್ಧಿರಪಿ ನಷ್ಟೇ ಘಟೆ ನ ದೃಶ್ಯತೆ ಇತಿ ಚೇತ್. ಸದ್ಬುದ್ಧಿರಪಿ ಸದ್ಬುದ್ಧಿಯೂ ಕೂಡ ಅಂದ್ರೆ ಸದ್ಬುದ್ಧಿ ಅಂತ ಯಾವುದನ್ನು ಕರಿತಾ ಇದ್ದೀರಿ, ಆ ಬುದ್ಧಿಯು ಕೂಡ ಘಟೇನಷ್ಟೇ ಘಟವು ನಷ್ಟವಾದಲ್ಲಿ ನ ದೃಶ್ಯತೆ ಇತಿ ಚೇತ್. ಅದು ಕಾಣುವುದಿಲ್ಲಲ್ಲ. ಹಾಗಾದರೆ ಅಲ್ಲಿ ಸಣ್ಣ ಘಟ ಅನ್ನಕ್ಕೆ ಬರುವುದಿಲ್ಲಲ್ಲ ನಿಮಗೆ. ಆದುದರಿಂದ ಅಲ್ಲಿಲ್ಲಲ್ಲ ನಿಮ್ಮ ಸದ್ಬುದ್ಧಿ ಅಂತ ಒಂದು ವೇಳೆ ಕೇಳಿದರೆ ನ, ಅದಕ್ಕೆ ಉತ್ತರ ಕೊಡ್ತಾರೆ ಆಕ್ಷೇಪಕ್ಕೆ. ನ ವಿಶೇಷ ಅಭಾವಾತ್. ವಿಶೇಷ ಅಭಾವಾತ್ ವಿಶೇಷಣ ವಿಷಯ ಸದ್ಬುದ್ಧಿ ಅಂತ ಮೇಲೆ ಹೇಳ್ಕೊಂಡು ಬಂದಾರೆ. ವಿಶೇಷಣವನ್ನು ವಿಷಯೀಕರಿಸುವುದು ಸದ್ಬುದ್ಧಿ ಕರ್ತವ್ಯ. ಆದುದರಿಂದ ಅದು ವಿಶೇಷಣ ವಿಷಯವಾಗಿರುವುದರಿಂದ ವಿಶೇಷವಾದ ಪದಾರ್ಥವೂ ಇಲ್ಲ. ಅರ್ಥಾತ್ ಘಟ ಇಲ್ಲಿ ವಿಶೇಷ, ಇರುವ ಘಟ ಅಂತೇನು ಕರ್ತೇವಲ್ಲ, ಇರುವ ಅನ್ನುವುದು ವಿಶೇಷಣ, ಘಟ ಅನ್ನೋದು ವಿಶೇಷ. ಇರುವ ಅನ್ನುವುದು ವಿಶೇಷಣ, ಪಟ ಅನ್ನೋದು ವಿಶೇಷ. ಹೀಗೆ ಎಲ್ಲ ಕಡೆ ಅನ್ವಯ. ಹಾಗಾದರೆ ಇಲ್ಲಿ ಇರುವ ಅನ್ನುವಂತಹ ಯಾವ ವಿಶೇಷಣವಿದೆಯೋ ಅದನ್ನು ಬೆಳಗುವುದು ಸದ್ಬುದ್ಧಿಯ ಕರ್ತವ್ಯ. ಆದರೆ ವಿಶೇಷವೂ ಇಲ್ಲದೇ ಇರುವಾಗ ಆ ಇರುವ ಅನ್ನುವ ವಿಶೇಷಣವು ಇದ್ದರೂ ಕೂಡ ಅದು ವಿಶೇಷಣವಾಗಿ ಕಾಣೋದಿಲ್ಲ. ವಿಶೇಷಣವಾಗಿ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ, ವಿಶೇಷಣವಾಗಿ ಕಾಣೋದಿಲ್ಲ. ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಉದಾಹರಣೆ ಬಳಸ್ತಾ ಇದ್ದೇನೆ. ದಂಡಿ ಪುರುಷ ಅಂತ ಕರಿತೇವೆ. ಒಬ್ಬನ ಮನುಷ್ಯ ಕೈಯಲ್ಲಿ ದಂಡವನ್ನು ಯಾವನು ಹಿಡಿದುಕೊಂಡಿದ್ದಾನೆ ಅವನನ್ನೇನದು ಕರಿತೇವೆ ದಂಡಿ ಪುರುಷ.
ತಮ್ಮ ಕೈಯಾಗ ಅಲ್ಲೇ ಬಡಿಗೆ ಹಿಡ್ಕೊಂಡು ನಿಂತಾನಲ್ಲ ಅವ್ನು ಕರ್ಕೊಂಬ ಅಂತ ಹೇಳಿದಾಗ ಅಲ್ಲಿ 10 ಮಂದಿ ಇರ್ತಾರೆ, ಬಡಿಗೆ ಹಿಡ್ದವನ್ನ ಕರ್ಕೊಂಬರ್ತಾನೆ. ಅಲ್ಲಿ ಬಡಿಗೆ ದಂಡ ವಿಶೇಷಣ ಆಗ್ತದೆ, ವ್ಯಕ್ತಿ ವಿಶೇಷ ಆಗ್ತಾನೆ. ಅಂತೂ ಈಗ ನಮಗೇನು ಗೊತ್ತಾಯಿತು? ದಂಡ ಅನ್ನೋದು ವಿಶೇಷಣ ಅಂತ ಗೊತ್ತಾಯಿತು, ವ್ಯಕ್ತಿ ಅನ್ನೋದು ವಿಶೇಷ ಅಂತ ಗೊತ್ತಾಯಿತು. ಆ ಮನುಷ್ಯ ಆ ದಂಡವನ್ನು ಹಿಡ್ಕೊಂಬಂದ, ಇಲ್ಲಿ ನೀರು ಕುಡಿಬೇಕಾಗಿತ್ತು, ದಂಡವನ್ನು ಒಂದು ಕಡೆ ಇಟ್ಟ ನೀರು ಕುಡಿಲಿಕ್ಕೆ ಹೋದ. ಅಲ್ಲಿ ದಂಡ ಐತಿಲ್ಲೋ ಅಂದ್ರೆ ದಂಡ ಐತಿ, ವಿಶೇಷತೆ ಇದಾನೇನಂದ್ರೆ ಇಲ್ಲ, ಅವನು ನೀರು ಕುಡಿಯೋಕೆ ಇಲ್ಲಿ ಹೋಗಿದ್ದಾನೆ. ಈಗ ದಂಡ ವಿಶೇಷಣವಾಗಿ ಕಾಣ್ತದೇನೋ? ಕಾಣೋದಿಲ್ಲ. ಯಾಕಂದರೆ ವಿಶೇಷವಾದ ಪುರುಷ ಇಲ್ಲಿ ಇಲ್ಲದೇ ಇರುವುದರಿಂದ ದಂಡವು ವಿಶೇಷಣವಾಗಿ ಕಾಣೋದಿಲ್ಲ. ಆದರೆ ದಂಡ ಇಲ್ಲ ಅಂತ ಹೇಳಕ್ಕೆ ಬರ್ತದೇನೋ? ಬರೋದಿಲ್ಲ. ಇದು ಉದಾಹರಣೆ. ಹಾಗೆಯೇ ವಿಶೇಷವಾಗಿರುವ ಘಟವು ಇಲ್ಲದೇ ಇರುವಾಗ ಇರುವ ಅನ್ನುವ ವಿಶೇಷಣವಾದದ್ದು ಯಾವುದು ಇದೆಯೋ ಅದು ಇದ್ದರೂ ಕೂಡ ವಿಶೇಷಣವಾಗಿ ಕಾಣದೇ ಇರುವುದರಿಂದ ಅಲ್ಲಿ ನಮ್ಮ ಸದ್ಬುದ್ಧಿಯು ಇದ್ದರೂ ಕೂಡ ನನಗೆ ಇದ್ದಂತೆ ಕಾಣುವುದಿಲ್ಲ. ಅವನಿಗೆ ಉತ್ತರ ಇದು, ಆಕ್ಷೇಪಕಾರನಿಗೆ ಉತ್ತರ. ಅದಕ್ಕಾಗಿ ಸದ್ಬುದ್ಧಿಗೆ ಅಲ್ಲಿ ವಿಷಯವೇ ಇಲ್ಲ ಅಂತ ಹೇಳಬೇಡ, ಇರುವಿಕೆ ಅನ್ನೋದೇನಿದೆಯಲ್ಲ ಇಲ್ಲ ಅಂತ ಹೇಳಬೇಡ. ಇನ್ನೊಂದಿಷ್ಟು ಚರ್ಚೆ ಮಾಡೋದಾದ್ರೆ ಅಲ್ಲಿ ವಿಶೇಷದ ಅಭಾವ ಇದೆ ಅಂತ ಹೇಳ್ತೇವೆ. ಇರುವ ವಿಶೇಷದ ಅಭಾವ ಇದೆ, ಆದುದರಿಂದ ಅಲ್ಲಿ ವಿಶೇಷವಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ತೇವೆ. ಆದುದರಿಂದ ವಿಶೇಷಣ ವಿಷಯ ಸದ್ಬುದ್ಧಿ. ಇರುವ 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 ಅನ್ನೋದನ್ನು ಅದು ವಿಷಯೀಕರಿಸುವಂಥದ್ದು. ವಿಶೇಷ ಅಭಾವ ಸದ್ಬುದ್ಧಿ ವಿಶೇಷಣ ವಿಷಯ ಸತಿ ವಿಶೇಷ ಅಭಾವೇ ವಿಶೇಷ ಅಭಾವೇ. ಏನಾಯಿತು? ಇದು ಚೇತನ ವಿಶೇಷ ಅಭಾವ ಸದ್ಬುದ್ಧಿ ವಿಶೇಷಣ ವಿಷಯ ಸತಿ ವಿಶೇಷ ಅಭಾವೇ ವಿಶೇಷಣ ಅನುಪಪತ್ತವು ಕಿಂ ವಿಷಯ ಸ್ಯಾತ್. ಅಂದ್ರೆ ಇಲ್ಲಿ ವಿಶೇಷವಾದ ಘಟವೇ ಇಲ್ಲದೆ ಇರುವುದರಿಂದ ವಿಶೇಷಣವಾದಂತಹ ಸದ್ಬುದ್ಧಿಗೆ ವಿಷಯವಾದದ್ದು ಇರುವಿಕೆ ಅನ್ನುವುದು ಇದ್ದರೂ ಕೂಡ ಅದು ವಿಶೇಷಣವಾಗಿ ಕಾಣದೇ ಇರುವುದರಿಂದ ಅಲ್ಲಿ ಸದ್ಬುದ್ಧಿಗೆ ವಿಷಯವೂ ಇಲ್ಲ ಅಂತ ಹೇಳಬೇಡ. ಸದ್ಬುದ್ಧಿಗೆ ವಿಷಯ ಇದ್ದೇ ಇದೆ, ಆದರೆ ವಿಶೇಷಣವಾಗಿ ಕಾಣ್ತಾ ಇಲ್ಲ. ಆದುದರಿಂದ ನಿನಗೆ ಸದ್ಬುದ್ಧಿ ಇಲ್ಲದಂತೆ ಕಾಣುತ್ತಿರಬಹುದು, ಆದರೆ ಸದ್ಬುದ್ಧಿ ಇಲ್ಲ ಎಂದು ಹೇಳಲಿಕ್ಕೆ ಬರುವುದಿಲ್ಲ ಅನ್ನುವುದು ದಾರ್ಷ್ಟಾಂತ, ಒಂದು ದಂಡದ ದೃಷ್ಟಾಂತ ಕೊಟ್ಟಾಗಿದೆ. ನತು ಪುನಃ ಸದ್ಬುದ್ಧೇ ವಿಷಯ ಅಭಾವಾತ್ ಸ್ಪರ್ಸ್ಪರ್ಸ್ತಾರ. ಅಲ್ಲಿ ಸದ್ಬುದ್ಧೇ ವಿಷಯ ಅಭಾವಾತ್ ನ, ಅಲ್ಲಿ ಸದ್ಬುದ್ಧಿಗೆ ಯಾವುದು ವಿಷಯವಾಗಿದೆಯೋ, ಇರುವ ಅನ್ನುವುದು ಯಾವುದು ವಿಷಯವಾಗಿದೆಯೋ ಅದು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಘಟ ಇಲ್ಲ ಅಂದರೂ ಘಟದ ಅಭಾವ ಆದರೂ ಇದೇ ಇಲ್ಲ, ಇದೆ ಅನ್ನೋದಲ್ಲಿ ಇದ್ದೇ ಇದೆ. ಆದುದರಿಂದ ಅಲ್ಲಿ ಸದ್ಬುದ್ಧಿಗೆ ವಿಷಯವಾದದ್ದು ಇರುವ ಅನ್ನುವುದು ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಸದ್ಬುದ್ಧಿ ಇದ್ದೇ ಇದೆ. ಮತ್ತಂತ ನಾವು ಆಕ್ಷೇಪಕಾರಿ ಏನಂತಾನ, ಏಕಾಧಿಕರಣತ್ವ ಘಟಾದಿ ವಿಶೇಷ್ಯ ಅಭಾವೇ ನ ಯುಕ್ತಂ ಇತಿ ಚೇತ್. ನೋಡ್ರಿ, ಏಕಾಧಿಕರಣತ್ವ ಒಂದು ಇರುವ ಏಕಾಧಿಕರಣ ಅವನ ಅಭಿಪ್ರಾಯ ಏನು? ಎರಡು ಇರುವ ಪದಾರ್ಥಗಳಿಗೆ ಒಂದು ಅಧಿಕರಣ ಹೊಂದದ, ಸಮಾನಾಧಿಕರಣ. ಒಂದು ಇದ್ದ ಪದಾರ್ಥ ಒಂದು ಇಲ್ಲದ ಪದಾರ್ಥ, ಅವಕ್ಕೆ ಹೆಂಗೆ ಸಮಾನಾಧಿಕರಣ ಹೇಳ್ತಾರೆ ನೀವು? ಹಾಗಾದರೆ ಒಂದು ಸದ್ಬುದ್ಧಿ ಒಂದು ಅಸದ್ಬುದ್ಧಿ, ಇವುಗಳಿಗೆ ಏನು ಹೇಳಕೊಂಡಿದ್ದೀರಿ? ಸಮಾನಾಧಿಕರಣವನ್ನು ಹೇಳಕೊಂಡಿದ್ದೀರಿ. ಮತ್ತು ಒಂದು ಇರುವುದು ಒಂದು ಇಲ್ಲದೇ ಇರುವುದು, ಇವುಗಳಿಗೆ ಸಮಾನಾಧಿಕರಣ ಹೇಗೆ ಹೇಳ್ತೀರಿ ನೀವು ಅಂತ ಒಂದು ವೇಳೆ ಅವನು ಕೇಳಿದರೆ, ನದು ಪುನಃ ಏನಾಯಿತು? ಏಕಾಧಿಕರಣತ್ವಂ ಘಟಾದಿ ವಿಶೇಷ್ಯ ಅಭಾವೇ ನ ಯುಕ್ತಮಿತಿ ಚೇತ್. ಘಟಾದಿ ವಿಶೇಷವೂ ಇಲ್ಲದೇ ಇರುವಾಗ ಸದ್ಬುದ್ಧಿಗೂ ಅಸದ್ಬುದ್ಧಿಗೂ ಸಮಾನಾಧಿಕರಣವನ್ನು ಹೇಳುವುದು ಹೇಗೆ ಹೊಂದುಗಡೆಯಾಗುತ್ತದೆ? ಆಗೋದಿಲ್ಲಲ್ಲ ಅಂತ ಆಕ್ಷೇಪ ಮಾಡಿದರೆ ಹಾಗಲ್ಲ. ಇದಂ ಉದಕಂ ಮರುಮರೀಚಿಕೆಯ ಜಲವನ್ನು ನೋಡಿ, ಇದಂ ಉದಕಂ ಇದು ನೀರು, ಇತಿ ಮರೀಚ್ಯಾದವು ಅಂದರೆ ಮರೀಚ್ಯಾದವು ಮರುಮರೀಚಿಕೆ ಜಲ ಅಂತ ಕರೀತಾರೆ ಅದನ್ನು. ಅನ್ಯತರ ಅಭಾವೇ ಅಪಿ ಅಂದರೆ ಅಲ್ಲಿ ಅಧಿಕರಣವಾದ ಒಂದು ಭೂಮಿ, ಸೂರ್ಯನ ಪ್ರಖರವಾದ ಕಿರಣಗಳಲ್ಲಿ ಜಲ ಇದ್ದಂತೆ ತೋರ್ತಾ ಇದೆ. ಅನ್ಯತರ ಅಭಾವ ಅಂದರೆ ಎರಡರಲ್ಲಿ ಒಂದರ ಅಭಾವ. ಈಗ ಅಲ್ಲಿ ಏನಾಗಿದೆ? ಇದಂ ಜಲಂ ಅಂತ ಕರಿತಾ ಇದ್ದೇವಲ್ಲ, ಅದು ನೀರಲ್ಲಿ ಇದೆ ಏನು ಅಂತ ಕೇಳಿದರೆ ಇಲ್ಲ. ನೀರು ಇಲ್ಲದೇ ಇದ್ದರೂ ಕೂಡ ಇದು ಜಲ, ಇದು ಅನ್ನುವುದು ವಿಶೇಷಣ, ಜಲ ಅನ್ನುವುದು ವಿಶೇಷ. ಅಲ್ಲಿ ಸಮಾನಾಧಿಕರಣ ಇದೆ. ಅಂದ್ರೆ ಎರಡೂ ಇರುವ ಪದಾರ್ಥಗಳಿಗೆ ಸಮಾನಾಧಿಕರಣ ಹೇಳಲಿಕ್ಕೆ ಬೇಕು ಅಂತ ಅವಂದಿದ್ದ. ಹಾಗಿಲ್ಲಪ್ಪ, ಹಾಗೆ ಹೇಳುವ ನಿಯಮ ಏನಿಲ್ಲ. ಅದು ಭ್ರಾಂತಿಯಿಂದ ತೋರ್ತಾ ಇರಬಹುದು. ಆ ವಾಸ್ತವಿಕವಾಗಿ ಇಲ್ಲದೇ ಇದ್ದಾಗ ಭ್ರಾಂತಿಯಿಂದ ತೋರಿದರೂ ಕೂಡ ಅಲ್ಲಿ ಸಮಾನಾಧಿಕರಣವು ಹೊಂದುಗಡೆ ಆಗುತ್ತದೆ. ಇಲ್ಲಿ ಜಲ ಇಲ್ಲ, ಆದರೂ ಕೂಡ ಇದು ಜಲ, ಇದಂ ಉದಕಂ ಅಂತ ನಾವು ಹೇಳ್ತೇವೆ. ಸಮಾನಾಧಿಕರಣ ದರ್ಶನಾತ್ ಅಂದರೆ ಒಂದು ಇರುವ ಪದಾರ್ಥ ಒಂದು ಇಲ್ಲದೆ ಇರುವ ಪದಾರ್ಥ. ಇದಮಾತ್ಮಕ ಬುದ್ಧಿಗೆ ವಿಷಯ ಅಂತೂ ಇದ್ದೇ ಇದೆ.
ಆದುದರಿಂದ ಇಲ್ಲಿ ಇರುವ ಇಲ್ಲದಿರುವ ಪದಾರ್ಥಗಳಿಗೆ ಸಮಾನಾಧಿಕರಣವು ಹೊಂದುಗಡೆ ಆಗುತ್ತದೆ ಅಂತ ಇಷ್ಟನ್ನು ಹೇಳಿದ್ದಾರೆ. ಇದರ ಮುಂದಿನ ಭಾಷ್ಯ ಸ್ವಲ್ಪ ಸಮಯ ಆದರೂ ಮುಗಿಸಿಬಿಡ್ತೀನಿ. ತಸ್ಮಾತ್ ಹೀಗಿರುವುದರಿಂದ ದೇಹಾದೇಹಿ ದ್ವಂದ್ವಸ್ಯ ಚ ಸಕಾರಣಸ್ಯ ಅಸತಃ ನ ವಿದ್ಯತೆ ಭಾವಃ ಇತಿ ತಥಾ ಸತಶ್ಚ ಆತ್ಮನಃ ಅಭಾವಃ ಅವಿದ್ಯಮಾನತಾ ನ ವಿದ್ಯತೆ ಸರ್ವತ್ರ ಅವ್ಯವಿಚಾರಾದಿತ್ಯವೋಚಾಮ. ತಸ್ಮಾತ್ ಆದ್ದರಿಂದ ದೇಹಾದೇಹೇ ದೇಹವನ್ನೇ ಮೊದಲು ಮಾಡಿಕೊಂಡು ನಾಮರೂಪ ಕ್ರಿಯಾತ್ಮಕವಾದ ದ್ವಂದ್ವ ರೂಪವಾದ ಜಗತ್ತು, ದ್ವಂದ್ವಸ್ಯ ಚ ಸಕಾರಣಸ್ಯ ಅಂದರೆ ಕಾರಣ ಸಹಿತವಾಗಿರುವ ಈ ದ್ವಂದ್ವ ಏನಿದೆಯಲ್ಲ, ಅಸತಃ ಇದು ಅಸತ್ ಪದಾರ್ಥ, ನ ವಿದ್ಯತೆ ಭಾವ ಇತಿ ಅವುಗಳಿಗೆ ಇರುವಿಕೆ ಇಲ್ಲವೇ ಇಲ್ಲ, ಇರುವಿಕೆ ಎಂಬುದು ಇಲ್ಲ ದ್ವಂದ್ವ ಪದಾರ್ಥಗಳಿಗೆ. ತಥಾ ಸತಶ್ಚ ಆತ್ಮನಃ ಅಭಾವ ಅವಿದ್ಯಮಾನತ ನ ವಿದ್ಯತೆ, ಹಾಗೆಯೇ ಇವುಗಳಿಗೆ ಹೇಗೆ ಇರುವಿಕೆ ಇಲ್ಲವೋ ಆದರೆ ಆತ್ಮನಿಗೆ ಇದಕ್ಕಿಂತಲೂ ಭಿನ್ನವಾಗಿ ತಥಾ ಸತಶ್ಚ ಸದ್ರೂಪವಾಗಿರುವ ಆತ್ಮನಃ ಅಭಾವ ಆತ್ಮನ ಇಲ್ಲದಿರುವಿಕೆಯು ಅರ್ಥಾತ್ ಅವಿದ್ಯಮಾನತ ನ ವಿದ್ಯತೆ, ಇಲ್ಲದೆ ಇರುವಿಕೆಯೂ ಇಲ್ಲ ಅರ್ಥಾತ್ ಇರುವಿಕೆ. ಆತ್ಮ ಯಾವಾಗಲೂ ಇರುವವನು. ಸರ್ವತ್ರ ಅವ್ಯಭಿಚಾರಾತಿಥ್ಯವೋಚಾಮಃ, ಅವನು ಎಲ್ಲ ಕಡೆ ಇರುವುದರಿಂದ, ಎಲ್ಲ ಕಡೆ ಒಂದೇ ತೆರನಾಗಿ ಇರುವುದರಿಂದ ಅವನು ಯಾವಾಗಲೂ ಇರುತ್ತಾನೆ ಆತ್ಮನು ಅಂತ ಹೇಳುತ್ತೇವೆ. ಏವಂ ಆತ್ಮ ಅನಾತ್ಮನೋ ಸದಸತೋ ಉಭಯೋರಪಿ ದೃಷ್ಟ ಉಪಲಬ್ಧ ಅಂತಃ ನಿರ್ಣಯ ಸತ್ ಸದೇವ ಅಸತ್ ಅಸದೇವ ಇತಿ ತು ಅನಯೋ ಯಥೋಕ್ತಯೋ ತತ್ವದರ್ಶಿಭಿ. ಅಲ್ಲಿಗೆ ನಿಲ್ಲಿಸ್ತೇನೆ. ಏವಂ ಈ ರೀತಿಯಾಗಿ ಆತ್ಮ ಅನಾತ್ಮನೋಹೋ, ಒಂದು ಆತ್ಮ ಒಂದು ಅನಾತ್ಮ, ಒಂದು ಇರುವ ಪದಾರ್ಥ ಒಂದು ಇಲ್ಲದೇ ಇರುವ ಪದಾರ್ಥ, ಅವೇ ಏನಾಗ್ಯಾವ ಸತ್ ಅಸತೋಹೋ ಸತ್ ಅಸತೋಹೋ ಸದಸತೋಹೋ, ಸದ್ರೂಪ ಅಸದ್ರೂಪ, ಆತ್ಮ ಸದ್ರೂಪ, ನಾಮರೂಪ ಕ್ರಿಯಾತ್ಮಕ ಜಗತ್ತು ಅಸದ್ರೂಪ. ಉಭಯೋರಪಿ ಈ ಎರಡರ ದೃಷ್ಟ ಉಪಲಬ್ಧ ಅಂತಃ, ಎರಡರ ಅಂತಃ ಉಪಲಬ್ಧ, ಈ ಎರಡರ ಯಥಾರ್ಥವಾದ ಸ್ವರೂಪವು ಗೊತ್ತಾಗಿದೆ. ಯಾರಿಗೆ ಅಂದರೆ ತತ್ವದರ್ಶಿಗಳಿಗೆ ಅಂತ ಅನ್ವಯ ಆಗ್ತದೆ. ಅಂತಃ ಅಂದರೆ ಏನು? ನಿರ್ಣಯ. ಏನು ನಿರ್ಣಯ ಅಂತ ಕೇಳಿದ್ರೆ ಬರೀತಾರೆ ಸತ್ ಸದೇವ ಅಸತ್ ಅಸದೇವ. ಯಾವುದು ಸದ್ರೂಪವಾಗಿದೆಯೋ ಅದು ಯಾವಾಗಲೂ ಸದ್ರೂಪವೇ, ಯಾವುದು ಅಸದ್ರೂಪವಾಗಿದೆಯೋ ಅದು ತೋರಿದರೂ ಕೂಡ ಅಸದ್ರೂಪವೇ. ಸದ್ರೂಪ ತೋರದೆ ಇದ್ದರೂ ಸದ್ರೂಪವೇ, ಅಸದ್ರೂಪ ತೋರಿದರೂ ಕೂಡ ಅಸದ್ರೂಪವೇ. ಅಂದರೆ ಭ್ರಾಂತ್ಯಾತ್ಮಕವಾಗಿ ತೋರಿದರೂ ಕೂಡ ಅಂತ ಅರ್ಥ. ಅಸದೇವ ಇತಿತು ಅನಯೋ ಯಥೋಕ್ತಯೋ ತತ್ವದರ್ಶಿಭಿ. ಈ ರೀತಿಯಾದ ವಿಷಯವನ್ನು ತತ್ವದರ್ಶಿಗಳು ಯಥಾರ್ಥವಾಗಿ ತಿಳಿದುಕೊಂಡಿದ್ದಾರೆ. ಸದ್ರೂಪವು ಸದ್ರೂಪವೇ, ಅಸದ್ರೂಪವು ಅಸದ್ರೂಪವೇ ಎಂದು ತಿಳಿದುಕೊಂಡಿದ್ದಾರೆ. ಇಲ್ಲಿ ತತ್ವದರ್ಶಿಗಳು ಅನ್ನೋದಕ್ಕೊಂದಿಟ್ಟು ವ್ಯಾಖ್ಯಾನ ಮಾಡ್ತಾರೆ, ಮತ್ತೇನಿಲ್ಲ. ಯಾರಿಗೆ ತತ್ವದರ್ಶಿಗಳು ಅನ್ನಬೇಕಾಗಾದರೆ ಅಂತ ಕೇಳಿದರೆ ಮಾಡ್ತಾರೆ ವ್ಯಾಖ್ಯಾನ. ತತ್ ಇತಿ ಸರ್ವನಾಮ. ತತ್ ಅಂತ ಏನು ಕರೆಸ್ಕೊಳ್ತದಲ್ಲ ಅದು ಸರ್ವನಾಮ ಶಬ್ದ, ಎಲ್ಲಕ್ಕೂ ಅನ್ವಯ. ಅದು 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 ಅಂತ ಬೇಕಾದಕ್ಕೆಲ್ಲ ಹೇಳ್ಬೋದು ನೀವು. ಅದು ಮನೆ, ಅದು ಹೊಲ, ಅದು ಎತ್ತು, ಅದು ಕುರಿ, ಅದು ಆಡು, ಅದು ನಾಯಿ ಅಂತ ಹೇಳ್ಬೋದಲ್ಲ. ಎಲ್ಲಕ್ಕೂ ಅನ್ವಯವಾಗುವಂಥದ್ದು ಸರ್ವನಾಮ ಶಬ್ದ. ಸರ್ವಂಚ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ ಆಗಿದೆ. ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವ ಶ್ರುತಿ ಪ್ರಮಾಣದಂತೆ ಸರ್ವಂಚ ಬ್ರಹ್ಮ. ತಸ್ಯ ನಾಮ ತತ್. ಆ ಬ್ರಹ್ಮದ ಹೆಸರು ಏನು ಅಂದ್ರೆ ತತ್. ತತ್ ಅಂತ ಕರೀತಾರೆ ಅದನ್ನು. ತತ್ ಇತಿ ತತ್ವಂ ಅಂತಿದೆಯಲ್ಲ, ತದ್ಭಾವ ತತ್ವಂ, ಅದರ ಯಥಾರ್ಥವಾದ ಸ್ವರೂಪವು ತತ್ವಂ. ಅದರ ಯಥಾರ್ಥವಾದ ಸ್ವರೂಪ ಅಂದರೆ ಬ್ರಹ್ಮದ ಯಥಾರ್ಥವಾದ ಸ್ವರೂಪವು ತತ್ವಂ. ಬ್ರಹ್ಮಣ ಯಾಥಾತ್ಮ್ಯಂ ಸ್ಪಷ್ಟಪಡಿಸಿದ್ದಾರೆ ಭಾಷಾಕಾರರು. ಬ್ರಹ್ಮಣ ಯಾಥಾತ್ಮ್ಯಂ, ಬ್ರಹ್ಮತತ್ವದ ಯಥಾರ್ಥವಾದ ಸ್ವರೂಪವು. ತತ್ ದ್ರಷ್ಟುಂ ಶೀಲಂ ಯೇಷಾಂತೆ ತತ್ವದರ್ಶಿನಃ. ಅದನ್ನು ತಿಳಿಯುವ, ದ್ರಷ್ಟುಂ ಅಂದರೆ ನೋಡುವ ಅಂತಲ್ಲ, ತಿಳಿಯುವ, ತಮ್ಮ ಸ್ವರೂಪವೇ ಎಂದು ತಿಳಿಯುವ. ಶೀಲಂ ಸ್ವಭಾವವು, ಯೇಷಾಂತೆ ಯಾರಿಗೆ ಇದೆಯೋ, ತೇ ತತ್ವದರ್ಶಿನಃ, ಯೇಷಾಂ ಯಾರಿಗೆ ಇದೆಯೋ ಅವರು ತತ್ವದರ್ಶಿಗಳು. ತೈಹಿ ತತ್ವದರ್ಶಿಭಿಹಿ, ಅಂತಹ ತತ್ವದರ್ಶಿಗಳಿಂದ ಏನಾಗಿದೆ ಅಂದರೆ ಸತ್ ಅಸತ್ ಎರಡು ಪದಾರ್ಥಗಳ ಯಾಥಾತ್ಮ್ಯವು ತಿಳಿಯಲ್ಪಟ್ಟಿದೆ. ಆ ತತ್ವದರ್ಶಿಗಳು ಈ ಸತ್ ಅಸದ್ರೂಪವಾದ ಎರಡು ಪದಾರ್ಥಗಳನ್ನು ಸರಿಯಾಗಿ ತಿಳಿದುಕೊಂಡಿದ್ದಾರೆ ಅಂತ ಅಲ್ಲಿಗೆ ಮುಕ್ತಾಯ. ಅದು ತ್ವಮಪಿ ತತ್ವದರ್ಶಿನಾಂ ದೃಷ್ಟಿಂ ಆಶ್ರಿತ್ಯ, ನೀನು ಕೂಡ ತತ್ವದರ್ಶಿಗಳ ದೃಷ್ಟಿಂ ಆಶ್ರಿತ್ಯ ಅಂದರೆ ಅವರ ಇರುವಿಕೆಯನ್ನು ನೋಡಿ, ಆಶ್ರಿತ್ಯ, ಅವರು ಹೇಗೆ ಆತ್ಮತತ್ವವನ್ನು ತಿಳಿದುಕೊಂಡಿದ್ದಾರೆಯೋ ಹಾಗೆ ನೀನು ಕೂಡ ಅವರ ದೃಷ್ಟಿಯನ್ನು ಆಶ್ರಯಿಸಿ, ಅಂದರೆ ಆತ್ಮತತ್ವವನ್ನು ಕಂಡುಕೊಳ್ಳುವ ದೃಷ್ಟಿಯನ್ನು ಆಶ್ರಯಿಸಿ. ಶೋಕಂ ಮೋಹಂಚ ಹಿತ್ವ,
ಈ ಶೋಕ ಮೋಹಗಳನ್ನು ಬಿಟ್ಟು ಶೀತೋಷ್ಣಾದಿ ನಿಯತ ಅನಿಯತ ರೂಪಾಣಿ ದ್ವಂದ್ವಾನಿ. ಶೀತ ಉಷ್ಣ ಮೊದಲಾದವುಗಳು ನಿಯತ ಅನಿಯತ ಒಂದೊಂಥರ ಇರ್ತಾವೆ, ಒಂದೊಂಥರ ಇರ್ತಾವೆ. ನಿಯತ ಅನಿಯತ ರೂಪಾಣಿ ಒಂದರ್ಥ. ನಿಯತ ಅಂದ್ರೆ ಸುಖವು ಸುಖವೇ, ದುಃಖವು ದುಃಖವೇ. ಅನಿಯತ ಅಂದ್ರೆ ಅದರಿಂದ ಬರ್ತಕ್ಕಂತಹ ಉಷ್ಣ ಶೀತ ಮೊದಲಾದವುಗಳು ಅವು ವ್ಯಭಿಚಾರವನ್ನು ಹೊಂದುತ್ತವೆ. ನಿಯತ ಅನಿಯತ ರೂಪಾಣಿ ದ್ವಂದ್ವಾಣಿ. ಈ ದ್ವಂದ್ವಗಳು ವಿಕಾರೋಯಂ, ಇದು ವಿಕಾರವು ಎಂದು ಕರೆಯಿಸಿಕೊಳ್ಳುತ್ತದೆ. ಅಸನ್ನೇವ ಮರೀಚಿ ಜಲವತ್ ಮಿಥ್ಯ ಅವಭಾಸತೆ. ಅಸತ್ತೇವ, ಅದು ಅಸದ್ರೂಪವಾಗಿಯೇ ಇದೆ. ಮರೀಚಿ ಜಲವತ್, ಮರೀಚಿಕೆಯಲ್ಲಿ ತೋರುವಂತಹ ನೀರಿನಂತೆ. ಮಿಥ್ಯಾ ಅವಭಾಸತೆ, ಮಿಥ್ಯಾ ಸುಮ್ಮನೆ ಸುಳ್ಳೆ ಅವಭಾಸತೆ, ಇಲ್ಲದೇ ಇದ್ದರೂ ಕೂಡ ತೋರಿಕೊಳ್ಳುತ್ತದೆ. ಅವಭಾಸತೆ ಇತಿ ಮನಸ್ಸಿ ನಿಶ್ಚಿತ್ಯ. ಈ ರೀತಿಯಾಗಿ ನೀನು ಮನಸ್ಸಿನಲ್ಲಿ ದೃಢೀಕರಣ ಮಾಡಿಕೊಂಡು ತಿತಿಕ್ಷಸ್ವ ಇತ್ಯಭಿಪ್ರಾಯ. ಈ ದ್ವಂದ್ವವನ್ನು ಸುಖ ದುಃಖ ರೂಪ ದ್ವಂದ್ವ ಅಂತ ಏನು ಕರ್ಕೊಂಡು ಬಂದು ಇದನ್ನು ನೀನು ತಿತಿಕ್ಷಸ್ವ ತಡೆದುಕೋ ಅಂತ ಅರ್ಜುನನಿಗೆ ಭಗವಂತನು ಹೇಳಿದ್ದಾನೆ. ಅರ್ಜುನನು ನಿಮಿತ್ತ ಮಾತ್ರ, ಸಕಲ ಮುಮುಕ್ಷುಗಳಿಗೆ ಇದು ಅನ್ವಯವಾಗುವಂತಹ ವಿಚಾರ ಅಂತ ಹೇಳ್ತಾ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿಯನ್ನು ಬಯಸುತ್ತೇನೆ. ಹರ ಓಂ ಶಾಂತಿ ಶಾಂತಿ ಶಾಂತಿ.